ಇರಿ ಮೇಡಮ್ ಇರಿ, ನಂಗೆ ಟೆನ್ಷನ್ ಆಗಬೇಡಿ ಇರಿ, ಹಂಗೆಲ್ಲ ಮಾಡಬೇಡಿ ಇರಿ ಮೇಡಮ್. ನಾನು ಪೊಲೀಸರಿಗೆ ಫೋನ್ ಮಾಡ್ತೀನಿ, ಆಂಟಿ ಈ ಕಡೆ ಬಂದ್ಬಿಡಿ. ನಮಸ್ತೆ ಬನ್ನಿ. ನಾನು ಈ ಬರೋಷ್ಟು ನಾಶ ಮಾಡ್ಕೊಟ್ಟೆ. ಅತ್ತೆ ಕರೆಲ್ಲ ಮಾಡ್ಬಿಡೋಣ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಅಲ್ಲಿ ಮೈನ್ ರೋಡ್ ಹೋಗುತ್ತಾ ರೋಡು? ಮೈನ್ ರೋಡ್ ಹೋಗುತ್ತೆ. ಮತ್ತೆ ನಾನು ಇಲ್ಲೇ ಬರಬೇಕು. ಸರಿ ಸರಿ. ಈ ಕಡೆನಾ ಈ ಕಡೆನಾ? ಎಲ್ಲಿ ಬೇಕಾದ್ರೂ ನಿಲ್ಲಿಸಿ. ಮೈನ್ ರೋಡ್ಗೆ ಹೋಗ್ಬಿಡೋಣ ಅಂತ. ಹಾಗೆ ಮೇನ್ ರೋಡ್ಗೆ ಹೋಗ್ಬೇಕಾದ್ರೆ ಈ ರೋಡ್ ಹೋಗಲ್ಲ ಅನ್ಸುತ್ತೆ. ಹೋಗಲ್ಲ? ಹಿಂದ್ಗಡೆ ರೋಡ್ ಹೋಗ್ಬೇಕಾ? ನೀವು ಯಾವ್ದ್ರಲ್ಲಿ ಹಾಕ್ತೀರಾ? ಯೂಟ್ಯೂಬ್ ಹಾಕ್ತೀರಾ? ಏನು ವಿಡಿಯೋಸ್ ಬಿಡ್ತೀರಾ? ನಮ್ದು ಆ್ಯಕ್ಚುಲಿ ಇವಾಗ ಒಂದು ಪ್ರಾಬ್ಲಮ್ ಆಗಿದೆ ಮೇಡಮ್, ಅದು ನಿಮ್ಮ ಹತ್ರ ಹೇಳೋಣ ಅಂತ ಬಂದಿದ್ದು ನಾವು. ಆ್ಯಕ್ಚುಲಿ ಇವತ್ತು ಹೇಳಿ. ಏನಾಗಿದೆ ಅಂದರೆ ನಮ್ಮ ಫ್ಯಾಕ್ಟ್ರಿಲಿ ಒಬ್ಬ ಕೆಲಸ ಮಾಡೋನು ಇದ್ದಾನೆ. ನಮ್ದು ಅಲ್ಯೂಮಿನಿಯಂ ಎಲ್ಲ ಬರುತ್ತಲ್ವಾ, ಅದು ಪಂಚಿಂಗ್ ಮಾಡ್ತೀವಿ ನಾವು. ಸರಿ, ಆ ಪಂಚಿಂಗ್ ಅಲ್ಲಿ ಬಂದ್ಬಿಟ್ಟು ಒಬ್ಬ ಕೆಲಸ ಮಾಡ್ತಾನೆ. ಅವ್ನು ನಿಮ್ಮ ಫ್ಯಾನ್ ತುಂಬಾ ಆ್ಯಕ್ಚುಲಿ. ಸರಿ, ಅವ್ನಿಗೆ ಏನಾಗಿದೆ ಅಂದರೆ ಮೊನ್ನೆ ನಿಮ್ಮ ವಿಡಿಯೋಗಳು ನೋಡ್ಕೊಂತ ಏನು ಮಾಡ್ಬಿಟ್ಟಿದ್ದಾನೆ, ಆ ಪಂಚಿಂಗ್ ಮಾಡೋ ಮಿಷಿನ್ ಅಲ್ಲಿ ಕೈ ಬಿಟ್ಬಿಟ್ಟಿದ್ದಾನೆ. ಅಯ್ಯೋ ದೇವರೇ. ಕೇಳಿದ್ರೆ ಏನಂತಾನೆ, ಏನೋ ನೀನು ಅಷ್ಟು ವಿಡಿಯೋ ಅಷ್ಟು ಇಂಪಾರ್ಟೆಂಟ್ ಏನೋ ನಿನ್ಗೆ, ಫಸ್ಟ್ ಕೆಲಸ ತಾನೇ ಮುಖ್ಯ, ಆಮೇಲೆ ವಿಡಿಯೋ ನೋಡ್ಬೇಕಾಯ್ತು ನೀನು ಅಂತ ಹೇಳಿದ್ರೆ. ಅದಕ್ಕೆ ಅವ್ನು ಇಲ್ಲ, ನಮ್ಗೆ ರೇಷ್ಮೆ ಆಂಟಿ ಅಂದ್ರೆ ತುಂಬಾ ಇಷ್ಟ, ಅವ್ರ ವಿಡಿಯೋ ನಾನು ನೋಡ್ತೀನಿ ಯಾವಾಗ್ಲೂ, ನಾನು ಅವ್ರಿಗೆ ಫಿದಾ ಆಗ್ಬಿಟ್ಟಿದ್ದೀನಿ, ಅವ್ರ ವಿಡಿಯೋಸ್ ನಾನು ನೋಡ್ದಂಗೆ ಇರಲ್ಲ ಅಂದ್ಬಿಟ್ಟು ಏನ್ ಮಾಡ್ಬಿಟ್ಟೆ, ನೋಡಿ ವಿಡಿಯೋ ನೋಡ್ಕೊಂಡು ಪಂಚಿಂಗ್ ಮಿಷಿನ್ ಅಲ್ಲಿ ಕೈ ಇಟ್ಬಿಟ್ಟಿದ್ದಾನೆ. ಸೊ ಅದಕ್ಕೆ ಈಗ ಏನಾಗಿದೆ ಅಂದ್ರೆ, ಅವ್ನು ರೇಷ್ಮೆ ಆಂಟಿನ ನಾನು ನೋಡ್ಬೇಕು, ನಾನು ಸಾಯೋಷ್ಟಕ್ಕೆ ಅಂತ ಹೇಳ್ತಿದ್ದಾನೆ. ಡಾಕ್ಟರ್ ಎಲ್ಲ ಏನ್ ಹೇಳ್ತಾರೆ, ನೀನೇನು ಸಾಯಲ್ಲಪ್ಪ, ಆ ಕೈ ರೆಡಿ ಮಾಡ್ಕೊಳಕ್ಕೆ ಒಂದು 8 ಲಕ್ಷ ಆಗುತ್ತೆ, ಅದನ್ನ ನೋಡ್ಕೊ ಅಂತ ಹೇಳ್ತಿದ್ದಾರೆ. ಅವ್ನು ಬಂದ್ಬಿಟ್ಟು ನನ್ನ ಹತ್ರ 8 ಲಕ್ಷ ಎಲ್ಲಿದೆ, ನಮ್ಮ ಓನರ್ ಕೊಡಬೇಕು ಅಂತ ಹೇಳ್ತಿದ್ದಾನೆ. ಅದಕ್ಕೆ ನಾನಿದ್ರೆ ಸರಿ ಬಿಡಪ್ಪ, ನಾನೊಂದು 4 ಲಕ್ಷ ಕೊಡ್ತೀನಿ, ನಿಮ್ಮ ರೇಷ್ಮೆ ಆಂಟಿ ಅವ್ರನ್ನ ಕರ್ಕೊಂಡ್ಬರ್ತೀನಿ ಹಾಸ್ಪಿಟ್ಲ್ ಹತ್ರ, ಅವ್ರೊಂದು 4 ಲಕ್ಷ ಈಸ್ಕೊ ಅವ್ರ ಹತ್ರ ಮಾತಾಡ್ಬಿಟ್ಟು ಅಂತ ಹೇಳಿದ್ದೀನಿ. ಅದಕ್ಕೆ ಈಗ ನೀವೇನಿಲ್ಲ, ಅವನ ಹತ್ರ ನೋಡ್ಬಿಟ್ಟು ಮಾತಾಡ್ಬಿಟ್ಟು 4 ಲಕ್ಷ ರೂಪಾಯಿ ಚೆಕ್ ಕೊಟ್ಬಿಡಿ ಅವ್ನಿಗೆ ಅಷ್ಟೇ. ವಿಷಯ. ಅಯ್ಯೋ ಪಾಪಿಗಳ. ಇದು ಫ್ರಾಂಕ್ ಮಾಡ್ತಿರೋದ? ರಿಯಲ್ ಫ್ರಾಂಕ್ ಆಗಿದ್ರೆ ಅಲ್ಲೇ ಮಾಡ್ತಿದ್ವಲ್ಲ ಪಾರ್ಕಲ್ಲೇ. ಇದು ಫ್ರಾಂಕ್ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಫ್ರಾಂಕ್ ಇಲ್ಲ ಮೇಡಮ್, ಆಕ್ಚುಲಿ ಇದೇ ಮ್ಯಾಟ್ರ್ ಇರೋದು. ನಿನ್ನೆಯಿಂದ ನಿಮ್ಗೆ ಸಿಗೋಣ ಅನ್ಕೊಂಡ್ವಿ. ನನ್ ಶೂಟಿಂಗ್ ಇದೆ, ನಾನು ಶೂಟಿಂಗ್ ಬಿಟ್ಟು ಬಂದಿರೋದು. ಅಲ್ಲ ಕರೆಕ್ಟ್, ಒಂದು ½ an hour ಹೋಗಿ ಬಂದ್ಬಿಡೋಣ ಮೇಡಮ್. ಆಗಲ್ಲ, ನನಗೆ ಆಗಲ್ಲ, ಟೈಮ್ ಇಲ್ಲ ಪ್ಲೀಸ್. ಅವನೇನಂತ ಇದ್ದಾನೆ, ಅವ್ನ್ ಕೆಲಸ ಮಾಡಿ ಇದ್ರಲ್ಲಿ ಮಾತಾಡ್ಸ್ಬಿಡಿ. ಇಲ್ಲ ಅವನು ನೀವು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಿಮ್ಗೆ ನೋಡ್ಬೇಕಂತೆ. ಟೈಮೇ ಇಲ್ಲ ನಂಗೆ. ಆಮೇಲೆ ಆ ಡಾಕ್ಟರ್ ಹತ್ರನೂ ಸ್ವಲ್ಪ ನೀವು ಮಾತಾಡ್ಬಿಟ್ರೆ ಅವರು ನಿಮ್ಗೆ ಏನು ಎಂತ ಅಂತ ಎಲ್ಲ ಹೇಳ್ತಾರೆ. ನಂಗೆ ಟೈಮ್ ಇಲ್ಲ, ಪ್ಲೀಸ್ ಇಲ್ಲಿ ನಿಲ್ಸಿ, ನಾನು ಹಿಡಿತೀನಿ. ಪ್ಲೀಸ್ ಮೇಡಮ್, ಹಂಗ್ ಮಾಡಬೇಡಿ ಮೇಡಮ್. ಅವನು ಈಗ ಪ್ರಾಬ್ಲಮ್ ಆಗ್ಬಿಡಿದೆ, ಅದಕ್ಕೋಸ್ಕರ ನಾವು ಇದು ಮಾಡ್ತಾ ಇರೋದು. ಇಲ್ಲ ಟೈಮ್ ಇಲ್ಲ ನನಗೆ, ಇಳಿಸಿ ಪ್ಲೀಸ್ ಮೇಡಮ್, ಹಂಗ್ ಮಾಡಬೇಡಿ ಮೇಡಮ್. ಇಲ್ಲ ಈಗ ಅವ್ನ್ ಪ್ರಾಬ್ಲಮ್ ಆಗ್ಬಿಡಿದಲ್ಲ ಮೇಡಮ್, ಕೈ ಏನ್ ಮಾಡೋದು? ಇಲ್ಲ ಹೋಗ್ಬೇಕು, ನಾನು ಪೊಲೀಸರಿಗೆ ಫೋನ್ ಮಾಡ್ತೀನಿ. ಬರೀ ಡೌಗಳು ನಿಂದು. ಇಲ್ಲಿ ನಿಲ್ಸಿ ಪ್ಲೀಸ್. ಹಲೋ, ತೆಗೀದು. ಇರಿ ಕಟ್ ಮಾಡಿ ಮೇಡಮ್ ಬಂದೆ, 1 ನಿಮಿಷ ತಡೀರಿ. ಇವಾಗ ಅವ್ನಿಗೆ ಏನು ಹೇಳ, ನೀವು ವಿಡಿಯೋ ಕಾಲಲ್ಲಿ ಮಾತಾಡ್ಸಿ, ನಾನು ಬರೋಕ್ಕಾಗಲ್ಲ, ನಂಗೆ ಟೈಮ್ ಇಲ್ಲ, ಪ್ಲೀಸ್ ಅರ್ಥ ಮಾಡ್ಕೊ. ಇವತ್ತು ಹೀರೋ ಎಲ್ಲ ಬರ್ತಾವೆ ನಮ್ಗೆ ಇದರಲ್ಲಿ, ನಂಗೆ ಟೈಮ್ ಇಲ್ಲ. ½ an hour ಆಗಲ್ಲ, ನಂಗೆ ಅಲ್ಲೇ ಮಾಡ್ತೀರಾ ಪಾರ್ಕ್ ಹತ್ರ, ಏನು ಇದು ಮಾಡ್ತೀವಿ ಅಂತ ಆ ಥರ ಎಲ್ಲ ಸುಳ್ಳು ಹೇಳ್ಬಿಡ್ದು. ನನಗೆ ಪ್ರಮೋಷನ್ ಇದೆ ಅಂತ ಹೇಳೋದು, ಆಮೇಲೆ ಎಲ್ಲ ಕರ್ಕೊಂಡು ಹೋಗೋದು, ಅದೆಲ್ಲ ತಪ್ಪು ಮಾಡೋದು, ಗೊತ್ತಾಯ್ತಾ? ನೀವು ಹೇಳಿದ್ರೆ ನಾವು ಸಾಯಂಕಾಲ ಟೈಮ್ ಮಾಡ್ಕೊಂಡು ಬರ್ತೀವಿ ಬೇಕಾದ್ರೆ. ಇವಾಗ ಶೂಟಿಂಗ್ ಹೋಗೋ ಟೈಮಲ್ಲಿ ನೀವು ಈ ಥರ ಎಲ್ಲ ಮಾಡೋದು ತಪ್ಪು. ನಿಜವಾಗ್ಲೂ ಇನ್ನೊಂದ್ಸರಿ ಆ ಥರ ಎಲ್ಲ ಮಾಡ್ಬಿಡಿ, ಪ್ರಮೋಷನ್ ಅಂತ ಹೇಳಿ ಈ ಥರ ಎಲ್ಲ ಮಾಡೋದು ತಪ್ಪು. ಅಲ್ಲ ಮೇಡಮ್, ಈಗ ಅವನು ಏನಂತ ಇದ್ದಾನೆ, ಸೈಡ್ಗೆ ಹಾಕ್ತೀನಿ. ಬೇಡ ತೆಗೀರಿ, ನಾನು ಎಲ್ಲೇ ಹೇಳ್ಕೊತೀನಿ.
ಇಲ್ಲ ಈಗ ಅವನ್ ಏನಂತ ಇದ್ದಾನೆ, ರೇಷ್ಮಾ ಆಂಟಿ ನೋಡಿದ್ರೆ ನನಗೆ ವಾಸಿ ಆಗೋದು ಮಾಡಿದ್ರೆ ನೀವು ಹೇಳ್ಬೇಕಪ್ಪ ನಾವು ಪ್ರಮೋಷನ್ ಇದೆ ನಂಗೆ ಅಂತ ಹೇಳ್ಬಿಟ್ಟು ನಾವು ಏನೋ ಒಂದು ನಮ್ಗೆ ಇದ್ ಮಾಡೋದನ್ನ ಕರ್ಕೊಂಡ್ ಬರ್ತೀವಿ. ನಮ್ಮ ಹಸ್ಬೆಂಡ್ ಬಿಟ್ರೆ ನಾನು ಎಲ್ಲೂ ಹೋಗಲ್ಲ ಆಚೆಗಡೆ. ನೀವು ಸ್ಟುಡಿಯೋ ಹತ್ರ ಅಂತ ಹೇಳಿದ್ಕೆ ನಾನು ಬಂದಿದ್ದು. ಇಲ್ಲ ನಾನೇ ಅನ್ಕೊಂಡೆ ಸರಿ ಸ್ಟುಡಿಯೋ ಇಂದಾನೆ ಕರ್ಕೊಂಡು ಹೋಗ್ಬಿಡೋಣ. ಸುಳ್ಳು ಹೇಳಿದ್ರು ನೀವು, ಸುಳ್ಳು ಹೇಳ್ಬಿಡ್ದು ಆತರ ಎಲ್ಲ ಗೊತ್ತಾಯ್ತಾ? ಅಲ್ಲ ಇನ್ನು ಹಾಫ್ ಅನ್ ಅವರ್ ಟೈಮ್ ಇದೆ ಅಲ್ಲ ಮೇಡಮ್. ಇಲ್ಲ ಇಲ್ಲ ಅವ್ರಿಗೆ ಫೋನ್ ಮಾಡ್ತಾರೆ ನನಗೆ. ನೀವು ತಾನೇ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಎಲ್ಲಿ ಮಾಡಿದ್ರಿ ಹೇಳಿ ಫೋನ್? ಹೋಗ್ಲಿ ತಗೀರಿ, ನಾನು ಹೋಗ್ಬೇಕು, ಅರ್ಜೆಂಟ್ ಇದೆ ನನ್ಗೆ. ಅಲ್ಲ ಮೇಡಮ್ ಈಗ ಅವ್ನಿಗೆ ಏನಾರು ಒಂದ್ ಮಾತು ಹೇಳ್ಬಿಟ್ಟು ಬಂದ್ಬಿಡಿ. ವಿಡಿಯೋ ಕಾಲ್ ಮಾಡಿ ಅಂತ ಹೇಳ್ದಲ್ಲ. ಅಲ್ಲ ಡೈರೆಕ್ಟ್ ಆಗಿ ಮಾತಾಡಬೇಕು, ವಿಡಿಯೋ ಕಾಲ್ ಮಾತಾಡ್ಬೇಕು ಈ ತರ ಎಲ್ಲ ಇದೆ ಮೇಡಮ್ ಅಂತ ಹೇಳ್ಬಿಟ್ಟು. ಅಲ್ಲ ಅವನು ಅಲ್ಯೂಮಿನಿಯಂ ಇದ್ರಲ್ಲಿ ಪಂಚಿಂಗ್ ಆಗ್ತಾ ಇರ್ತದೆ ಮಿಷಿನ್, ಅದು ಗೊತ್ತು ನನ್ಗೆ. ಬೈ ಒನ್ ಕೈ ಇಟ್ಬಿಟ್ಟಿದ್ದಾನೆ. ನಿಮ್ ವಿಡಿಯೋ ನೋಡ್ಕೊಂಡೆ ಕೈ ಇಟ್ಬಿಟ್ಟಿದ್ದಾನೆ. ಇರಿ ಮೇಡಮ್ ಇರಿ, ನಂಗೆ ಟೆನ್ಷನ್ ಆಗಬೇಡಿ. ಇರಿ ಹಂಗೆಲ್ಲ ಮಾಡಬೇಡಿ. ಇರಿ ಮೇಡಮ್ ನೀವು ಮೇಡಮ್ ಇಲ್ಲಿ ನೋಡಿ ಒಂದ್ ನಿಮಿಷ ಹೇಳೋದು ಕೇಳಿ. ಆಯ್ತು ಆಯ್ತು ರೀ, ಒಂದ್ ನಿಮಿಷ ಒಂದ್ ನಿಮಿಷ ರೇಷ್ಮಾ ಆಂಟಿ ಬಂದ್ ನೋಡಿದ್ರೇನೆ ನನ್ ಕೈ ವಾಸಿ ಆಗುತ್ತೆ, ಇಲ್ಲ ಅಂದ್ರೆ ವಾಸಿ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ. ಇವಾಗ ಏನ್ ಮಾಡೋಣ ಹೇಳಿ? ಇಲ್ಲ ಇದು ಏನೋ ವಿಡಿಯೋ ಎಲ್ಲ ನಡೀತಿದೆ ಏನೋ ಗೊತ್ತಿಲ್ಲ ನಂಗೆ. ನನ್ ಕರ್ಕೊಂಡು ಹೋಗ್ಬಿಟ್ಟೆ ಅಲ್ಲಿ ಸ್ಟುಡಿಯೋ. ಅಲ್ಲ ಮೇಡಮ್ ಒಂದ್ ಅರ್ಧ ಗಂಟೆ ನೋಡ್ಕೊಂಡ್ ಬಂದ್ಬಿಡೋಣ. ಈಗ ಅವ್ನಿಗೆ ಕೈ ಇದಾಗ್ಬಿಟ್ಟಿದೆ. ಈಗ ಡಾಕ್ಟರ್ ಏನಂತ ಇದಾರೆ, ಅವ್ರು ಬಂದು ನೋಡಿದ್ರೆ ಒಂದ್ ಸ್ವಲ್ಪ ಮನಶಾಂತಿ ಆಗುತ್ತಪ್ಪ. ಇಲ್ಲ ಅಂದ್ರೆ ಏನಾಗಲ್ಲ. ಬನ್ನಿ ಮೇಡಮ್, ಮೇಡಮ್ ಬನ್ನಿ ಬನ್ನಿ. ಇಲ್ಲ ತೆಗೀರಿ ನೀವು, ನಿಲ್ಸಿ ನೀವು, ಹೊಡೆದೇ ಬಿಡ್ತೀನಿ. ಅಳ್ತಾ ಇದೀನಿ ನಾನು. ಬಿಚ್ಚಿ ಇದು ಗ್ಲಾಸ್ ಬಿಚ್ಚಿ. ನನ್ ಪ್ರಾಂಕ್ ಅಂತ ಹೇಳ್ದೆ ನಿಮ್ಗೆ. ಇಲ್ಲ ಇಲ್ಲ ನೀವು ಸುಮ್ನೆ ಇದ್ ಮಾಡ್ಬೇಡಿ. ಮೇಡಮ್ ನಿಜ ಪ್ರಾಂಕ್ ಇದು. ಇಲ್ಲ ನಾನು ನಂಬಲ್ಲ. ಇಂತ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ನಿಜ ಮೇಡಮ್ ಪ್ರಾಂಕ್, ನಿಜ ಪ್ರಾಂಕ್. ಇಲ್ಲ ನಾನು ನಂಬಲ್ಲ. ನಿಜ ಮೇಡಮ್. ಸರಿ ಇರೋ, ಅವರು ಅಲ್ಲಿ ಹಾಸ್ಪಿಟಲ್ ಹತ್ರ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಹಾಸ್ಪಿಟಲ್ ಇಲ್ಲ, ಎಲ್ಲೂ ಬರಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ರೆ ನೀವು? ನಿಜವಾಗ್ಲೂ ಹೇಳ್ತಾ ಇದೀನಿ ನಾನು. ಬಿಚ್ಚಿ. ಏನಕ್ಕೆ ಮೇಡಮ್ ಅಷ್ಟು ದುಃಖ ಆಗ್ತೀರಾ? ಎಲ್ಲೂ ಹೋಗಲ್ಲ, ನಾನು ಎಲ್ಲೂ ಹೋಗಲ್ಲ. ನಿಮ್ ಫಾಲೋವರ್ಸ್ ಹಸ್ಬೆಂಡ್ ಬಿಟ್ರಿ ನಾನು ಎಲ್ಲೂ ಹೋಗಲ್ಲ ಪ್ರಮೋಷನ್ಗೆ. ಬಿಚ್ಚಿ ನೀವು. ಸರಿ ಇರಿ, ಮಾತಾಡಿ ಸ್ವಲ್ಪ. ಆಯ್ತು ಅಟ್ಲೀಸ್ಟ್ ಮಾತಾಡಿ ಸ್ವಲ್ಪ. ಇಲ್ಲ ಇಲ್ಲ ನಾನು ಮಾತಾಡಲ್ಲ. ವಿಡಿಯೋ ಕಾಲ್ ಮಾಡೋಣ, ಅವ್ನಿಗೆ ಮಾತಾಡ್ತೀರಾ? ಇಲ್ಲ ಫೋನ್ ಅಲ್ಲಿ ಎಲ್ಲೂ ಬರಲ್ಲ, ನಾನು ಮಾತಾಡೋದು ಇಲ್ಲ. ಆಗಲ್ಲ. ಇವಾಗ ಹೇಳಿದ್ರಲ್ಲ ವಿಡಿಯೋ ಕಾಲ್ ಮಾತಾಡ್ತೀನಿ ಅಂತ. ಮಾತಾಡಲ್ಲ ನಾನು. ಅಲ್ಬೇಡಿ ಇರಿ ಮೇಡಮ್. ತೆಗೀರಿ ನನ್ಗೆ, ತೆಗೀರಿ. ನಾನು ನಿಮ್ಗೆ ಆಗ್ತಲ್ಲ, ನಂಗೆ ನಿಜವಾಗ್ಲೂ ಕುತ್ಕೊಳಕ್ಕೆ ಆಗ್ತಲ್ಲ ನನಗೆ. ತೆಗೀರಿ. ಎಸಿ ಜಾಸ್ತಿ ಆಯ್ತಾ? ಇಲ್ಲ ತೆಗೀರಿ, ನಾನು ಹೋಗ್ಬೇಕು. ಇಲ್ಲ ಏನ್ ಪ್ರಾಬ್ಲಮ್ ಏನ್ ಹೇಳಿ? ಕುತ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ? ಕುತ್ಕೊಳಕ್ ಆಗಲ್ಲ. ನಾನು ಸುಳ್ಳು ಹೇಳ್ಬಿಟ್ಟು ನೀವು ಕರ್ಕೊಂಡ್ ಬಂದಿದ್ದೀರಾ. ಒಂದು ಪ್ರಮೋಷನ್ ಅಂತ ಅಲ್ಲೇ ಮಾಡ್ತೀರಾ, ರೋಡ್ ಮೇಲೆ ಮಾಡ್ತೀರಾ ಅಂತ ಹೇಳಿದ್ರು. ನನಗೆ ಯಾವ ಕಾರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಅವಾಗ್ಲೇ ಡೌಟ್ ಹೊಡಿತು ನನಗೆ. ಗೊತ್ತಾಯ್ತಾ? ನನ್ ಆ ಥರ ಎಲ್ಲ ಬರೋದೇ ಇಲ್ಲ ಅಂತ ಹುಡುಗಿ ಅಲ್ಲ ನಾನು. ಮೇಡಮ್ ಇದು ಬಂದು ನಿಮ್ಗೆ ನಾವೇನು ಇದಾಗ್ ಮಾಡ್ತಿಲ್ಲ ಮೇಡಮ್. ಪ್ರಮೋಷನ್ ಅಂತ ಕರ್ಕೊಂಡ್ ಬಂದು ನನ್ಗೆ ಕಾರಲ್ಲಿ ಕೂಸ್ಕೊಂಡು ಯಾರಿಗೂ ತೋರಿಸ್ತೀನಿ, ಯಾರಿಗೂ ಕೈ ಹೋಗಿದೆ, ಇಲ್ಲ ಸುಳ್ಳು ಇದು. ಇದು ಸುಳ್ಳು, ನಾನು ನಂಬಲ್ಲ. ನಾನು ಹುಡುಗಿ ಅಲ್ಲ, ನಾನು ನಂಬಕ್ಕೆ. ಸರಿ ನಂಬಲ್ಲ ಅಂದ್ಮೇಲೆ ಏನಕ್ಕೆ ನೀವು ಹೇಳ್ತಾ ಇದ್ದೀರಾ? ಮತ್ತೆ ಬಿಚ್ಚಿ ಅಲ್ಲ, ನೀವು ಬಿಚ್ತಾ ಇಲ್ಲ ನಂಗೆ, ಹೊರಗಡೆ ಕಳಿಸ್ತಲ್ಲ ಯಾಕೆ? ಅಲ್ಲ ಮೇಡಮ್ ಇವಾಗ ಅವನು ಪರಿಸ್ಥಿತಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ ಮಾಡ್ಬೋದಿತ್ತು, ನೆನ್ನೆ ಮಾಡ್ಬೋದಿತ್ತು, ಮಾತಾಡಿಸ್ಬೋದು. ಹೆಂಗ್ ನಂಬರ್ ಸಿಕ್ಕಿದ್ದೀನಿ? ಸುಳ್ಳು ಹೇಳ್ಬಿಟ್ಟು ನಮ್ಮ ಮ್ಯಾನೇಜರ್ ಹತ್ರ ನೀವು ನಂಬರ್ ತಗೊಂಡಿದ್ದೀರಾ? ಕರೆಕ್ಟಾ? ಅವ್ರು ಗೊತ್ತಿದ್ರೆ ನಾನು ಕಳಿಸ್ತಿದ್ರ ಆತರ? ಅವ್ರಿಗೆ ಹೇಳಿದ್ರೆ ಅವ್ರು ಕಳಿಸ್ತಿದ್ರ, ಅದಕ್ಕೆ ನಾವ್ ಹೇಳಿಲ್ಲ. ನಾನು ಆತರ ಹೋಗೋದೇ ಇಲ್ಲ, ಅದಕ್ಕೆ ನಾವ್ ಹೇಳಿಲ್ಲ ಮೇಡಮ್. ಅದಕ್ಕೆ ಹೇಳಿ, ಅದಕ್ಕೆ ಇವಾಗ ಏನ್ ನೀವು ಬಂದ್ಬಿಟ್ಟು ಏನಿಲ್ಲ ಸರಿಯಪ್ಪ ಎಲ್ಲೂ ಬರಲ್ಲ, ಇಟ್ಬಿಟ್ಟಿದ್ಯಾ ಏನೋ ಆಗ್ಬಿಟ್ಟಿದೆ. ನಾನು ಸ್ಟುಡಿಯೋ ಹೋಗ್ಬಿಟ್ಟು ಮಾತಾಡ್ತೀನಿ. ಇವಾಗ ಮ್ಯಾನೇಜರ್ ಬೈತವ್ರು ನಂಗೆ ಇಳಿಸಿ. ನಾನು ಹಾಫ್ ಅನ್ ಅವರ್ ಟೈಮ್ ಇದೆ ಅಂದ್ರಲ್ಲ ಮೇಡಮ್. ಆಗೋಯ್ತು ನೋಡಿ, 11:15 ಆಗೋಯ್ತು. 11 ಕಾಲ್ ಮೇಡಮ್, ಅದು 11 ಗಂಟೆಗೆ ಒಳಗಡೆ ಇರ್ಬೇಕು. ನಾನು ಹೇಳ್ದಾರ ನಿಮ್ಗೆ 5 ಸೆಕೆಂಡ್ 10 ನಿಮಿಷ ಅಂತ ಹೇಳಿದ್ಕೆ ನೀವು ಬಂದಿದ್ದು. ನಾನು ಸರಿ ಬನ್ನಿ 10 ನಿಮಿಷದಲ್ಲಿ ಬಂದ್ಬಿಡೋಣ. ಇಲ್ಲ ಇಲ್ಲ ಇಲ್ಲ, ಅವ್ನಿಗೆ ಏನ್ ಮಾಡೋದು ಮತ್ತೆ? ಏನ್ ಮಾಡ್ತೀರಾ ಅಂದ್ರೆ ನನ್ ತಪ್ಪಲ್ಲ ಅದು. ಅಲ್ಲ ಈಗ ಅವ್ನು ವಿಡಿಯೋ ಮಾಡ್ತೀವಿ ನಾವು, ಎಷ್ಟು ಜನ ನೋಡ್ತಾರೆ, ಅಜ್ಜಿಗಳು, ಮಕ್ಕಳು, ಚಿಕ್ಕ ಮಕ್ಕಳೆಲ್ಲ ನೋಡ್ತಾರೆ. ಅದನ್ನೇ ಒಂದು ಕ್ರಾಸ್ ತಗೊಂಡ್ಬಿಟ್ಟವ್ರು ಅವರೇ ಎಲ್ಲೋ ಹೋಗ್ಬಿಟ್ರೆ ನಾವೇನು ಹೋಗಿಲ್ಲ ಮೇಡಮ್. ನಿಮ್ ವಿಡಿಯೋ ನೋಡ್ಕೊಂಡು ನಿನ್ ಕೈ ಇಟ್ಬಿಟ್ಟಿದ್ದಾನೆ ಒಳಗಡೆ. ಆಗೇನಾಗ್ಬಿಟ್ಟಿದೆ ಅದು ಅವ್ರು ತಪ್ಪದಲ್ಲ ಅಲ್ವಾ? ನನ್ನ ವಿಡಿಯೋ ನೋಡ್ಬಿಟ್ಟು ನೀವು ಕೈ ಕೊಡಿ ಅಂತ ನಾನು ಹೇಳಿದ್ದೆ. ಇಲ್ಲ ಇವಾಗ ಅವ್ನು ಅಷ್ಟು ಇಷ್ಟಪಟ್ಟಿದ್ದಾನೆ ಮೇಡಮ್ ನಿಮ್ಮನ್ನ. ಇಷ್ಟ ತುಂಬಾ ಜನ ಪಡ್ತಾರೆ, ಕತ್ತು ಕುಯ್ಕೊಂಡ್ಬಿಡ್ತಾನೆ ಮೇಡಮ್. ತುಂಬಾ ಜನ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ನೀವು ನನಗೆ ಹೆಂಡತಿ ಆಗಿ ಅಂದ್ರೆ ನಾನು ಆಗ್ಬಿಡ್ತೀನಿ ಅಲ್ಲ ಮೇಡಮ್. ನೀವು ಫ್ಯಾನ್ ಆಗೇ ಇರಿ, ಅವರು ಕೈ ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ಇದು ಸುಳ್ಳು, ನಾನು ನಂಬಲ್ಲ ಈ ಮಾತು, ನಾನು ನಿಜವಾಗ್ಲೂ ನಂಬಲ್ಲ. ಅವ್ನು ವಿಡಿಯೋ ನೋಡ್ಕೊಂಡು ಕೈ ಬಿಟ್ಟಿದ್ದಾನೆ ಮೇಡಮ್ ಅಂದ್ರೆ ನಾವು ಅದಕ್ಕೆ ನೀವು ಅಲ್ಲಿ ಬಂದ್ಬಿಟ್ರೆ ನೋಡ್ಬಿಟ್ಟು. ಆ ತರ ಇದ್ರೆ ನಮ್ಮ ಮ್ಯಾನೇಜರ್ಗೆ ಹೇಳ್ಬೇಕಾಯ್ತು ಈ ತರ ಆಗಿದ್ಯಪ್ಪ ಅಂತ ಹೇಳ್ಬಿಟ್ಟು.
ನಾವ್ ಹೆಂಗ್ ಬೇಕಾದ್ರೂ ನಾನು ಬರ್ತಿದ್ದೆ, ಒಂದ್ ದಿವಸ ಟೈಮ್ ತಗೊಂಡೆ ಅವ್ರು ನೋಡಕ್ ಬರ್ತಿದ್ದೆ ನಾನು. ಸರಿ ಒಂದ್ ಕೆಲಸ ಮಾಡಿ, ಇವಾಗ ನೀವು ಬರಲ್ವಾ ಅಲ್ಲಿಗೆ? ಬರಕ್ಕಾಗಲ್ಲ. ಸರಿ ಮತ್ತೆ ಒಂದ್ 4 ಲಕ್ಷ ಚೆಕ್ ಕೊಟ್ಬಿಡಿ, ಅವ್ನು ಕೊಟ್ಬಿಡ್ತೀನಿ. 4 ಲಕ್ಷ ಅಂತ ನಂತರ ದುಡ್ಡಿಲ್ಲದೆ ನಾನು ವಿಕ್ಟೋರಿಯಾದಲ್ಲಿ ಅಡ್ಮಿಟ್ ಆಗಿ ಬಂದಿದ್ದೀನಿ. ಯಾಕೆ ಅಂದ್ರೆ ಆಸ್ಪತ್ರೆಗೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ದೀನಿ. ಏನ್ ಮೇಡಮ್ ಅಷ್ಟು ದೊಡ್ಡವ್ರು ನೀವು? ನೋಡಿ ಹಾಕಿದ್ದೀನಿ ನೋಡಿ ಬೇಕಾದ್ರೆ ನಂದು. ಅವನೇ ವಿಡಿಯೋ ಹಾಕಿದ್ದಾನೆ ಮೇಡಮ್, ಪಾಪ ತೋರ್ಸ್ಲಾ ನಿಮ್ಗೆ? ನೋಡಿಲ್ಲ, ನನ್ ವಿಡಿಯೋ ಎಲ್ಲ ಪ್ರಪಂಚ ಎಲ್ಲ ನೋಡ್ತಾರೆ. ನನ್ ವಿಡಿಯೋ ಇದೆಯಲ್ಲ ಹಾಕಿದ ತಕ್ಷಣ ಪ್ರಪಂಚ ಎಲ್ಲ ನೋಡ್ತಾರೆ. ಅವನ್ ವಿಡಿಯೋ ನೀವು ನೋಡಿಲ್ಲ, ಅದಕ್ಕೆ ಒಂದ್ಸಲ ನೋಡ್ಬಿಡಿ, ತೋರಿಸ್ಲಾ ಒಂದು ವಿಡಿಯೋ ಎಲ್ಲಿದೆ ಅಂತ. ಈಗ ಹಾಸ್ಪಿಟಲ್ ಅಲ್ಲಿ ಅವ್ನು ಅಡ್ಮಿಟ್ ಆಗಿದ್ದಾನೆ. ಹೋಗ್ಬೇಕು ಪ್ಲೀಸ್, ಹೋಗ್ಬೇಕು, ನಂಗೆ ಟೈಮ್ ಇಲ್ಲ ಅಷ್ಟು. ಅಲ್ಲ ಮೇಡಮ್, ಇವಾಗ ನಮ್ದೇನಾದ್ರು ತಪ್ಪಾಗಿದೆ ಮೇಡಮ್, ನೀವೇ ಹೇಳಿ. ಈಗ ಅವನು ಸೀರಿಯಸ್ ಆಗಿದೆ. ನಿಮ್ದು ತಪ್ಪು. ನಿಮ್ಮ ಇದ್ರಲ್ಲಿ ಕೆಲಸ ಮಾಡ್ತಾರಾ ಯಾರು? ಹೌದು ಮೇಡಮ್. ನೀವು ಮೊಬೈಲ್ ಕೊಟ್ಬಿಟ್ಟು ಹೆಂಗ್ ಕೆಲಸ ಮಾಡಕ್ಕೆ ಬಿಡ್ತೀರಾ? ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಅವನಿಗೆ ಮೊಬೈಲ್ ಅಲೋ ಇಲ್ಲ ಅಂತ ಹೇಳಿದೀವಿ. ಅವನೇನಂತಾನೆ ರೇಷ್ಮೆ ಆಂಟಿ ವಿಡಿಯೋ ನೋಡಿದ್ರೆ ನಾನು ಕೆಲಸ ಮಾಡಿ, ಇಲ್ಲ ಅಂದ್ರೆ ಮಾಡಲ್ಲ ಅಂತ ಕೆಲಸ ಬಿಟ್ಬಿಡ್ತೀನಿ. ಈ ಮಾತು ತಪ್ಪು. ಈ ಮಾತಿದೆಯಲ್ಲ, ಊಟ ಬಿಡ್ತಾರಲ್ಲ ಅವಾಗ ನೋಡ್ಬೋದು. ಇವಾಗ ನಮ್ಮ ಕೆಲಸ ಬೆಳಗ್ಗೆನೂ ನೋಡ್ಬೋದು, ಸಾಯಂಕಾಲ ಮಲ್ಕೊಳ್ಳುವಾಗ ನೋಡ್ಬೋದು. ಅವನಿಗೇನಂದ್ರೆ 24 hours ನಿಮ್ದೇ ನೋಡ್ಬೇಕಂತ. ಅವ್ನು ಯಾವನೇ ಹುಚ್ಚು, ನನ್ ಅದ್ ಹೇಳ್ತಿದ್ದೆ ಇವಾಗ. ತೆಗಿರಿ ನೀವು. ಅಲ್ಲ ಈಗ ಅವ್ನಿಗೆ ಏನ್ ಹೇಳೋಣ ಹೇಳಿ, ಹೋಗ್ಲಿ ಅಟ್ಲೀಸ್ಟ್. ಅವ್ರಿಗೆ ಏನಾದ್ರು ಮಾತಾಡಿದೆ ಅಂತ ಹೇಳಿ, ನನಗೆ ಅಲ್ಲಿ ಹೋಗ್ಬಿಟ್ಟು ನಾನು ಇರ್ತೀನಲ್ಲ, ವಿಡಿಯೋ ಕಾಲ್ ಮಾಡಿ ನಾನು ಮಾತಾಡ್ತೀನಿ. ಸರಿ, ಚೆಕ್ ಕೊಟ್ಬಿಡ್ತೀರಿ ಇವಾಗ? ಚೆಕ್ ಅಂತ ಹೋಗ್ರಿ, ₹1 ಇಲ್ಲ ನಂತವ. ಹಂಗ್ ಮಾಡಬೇಡಿ ಮೇಡಮ್, ಕೊಡಿ ಮೇಡಮ್, ಪಾಪ ಅವನಿಗೆ ಕಷ್ಟ ಆಗ್ಬಿಟ್ಟಿದೆ ಪಾಪ ಅವನಿಗೆ. ಪ್ಲೀಸ್ ಬನ್ನಿ ಮೇಡಮ್, ಪ್ಲೀಸ್ ಒಂದ್ಸಲಿ ಹಾಸ್ಪಿಟಲ್. ಜನ ನೋಡಿದ್ರೆ ಏನ್ ತಿಳ್ಕೊಳ್ಳಲ್ಲ. ಅದಕ್ಕೆ ಮೇಡಮ್ ಗ್ಲಾಸ್ ಹಾಕಿರೋದು. ಅದಕ್ಕೆ ತೆಗೀರಿ ಇವಾಗ. ಅದಕ್ಕೆ ಗ್ಲಾಸ್ ಹಾಕಿರೋದು ಗೊತ್ತಾಗ್ಬಾರ್ದು ಅಂತ. ಗ್ಲಾಸ್ ಹಾಕಿದಿರಲ್ವಾ? ಕಾರ್ ನಾನು ಹೊಡೆದ್ರೆ ಗ್ಲಾಸು ಎಲ್ಲಿ ಹೋಗುತ್ತೆ ಗೊತ್ತಾ ನಿಮ್ಗೆ? ಎಲ್ಲಾರ ಹೋಗ್ಲಿ ಹಾಳ್ಬಿಟ್ಟು ತೆಗೀರಿ ಇವಾಗ, ಟೈಮ್ ಇಲ್ಲ ನಾನು ಮಾತಾಡ್ತೀನಿ. ಈಗ ನೀವೇನಂತೀರಾ? ನೀವು ಅಲ್ಲಿ ಬರ್ತೀರಾ ಬರಲ್ವಾ? ನಾನ್ ಬರಲ್ಲ. ಬಂದ್ರೆ ಏನಾಗುತ್ತೆ? ನಾನ್ ಬರಲ್ಲ ರೀ, ಟೈಮ್ ಇಲ್ಲ ನನ್ಗೆ. ಸ್ಟುಡಿಯೋ ಹೋಗ್ಬೇಕು. 10 ನಿಮಿಷ ಹೋಗಿ ಬಂದ್ಬಿಡೋಣ. 10 ನಿಮಿಷ ಅಲ್ಲ, 1 ಸೆಕೆಂಡ್ ಬರಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗೋ ಪೆಟ್ರೋಲ್ ನೋಡಿ. ಇವಾಗ ನೋಡಿ, ಇಲ್ಲೇ ಆಯ್ತಪ್ಪ, ನಾನು ಬರಲ್ಲಪ್ಪ ಎಲ್ಲುವೆ. ಅವ್ರಿಗೆ ಹೆಲ್ಪ್ ಮಾಡಿ ಮೇಡಮ್, ಪ್ಲೀಸ್ ಮೇಡಮ್, ಹಂಗ್ ಮಾಡಬೇಡಿ ಮೇಡಮ್. ಹೆಲ್ಪ್ ಮಾಡ್ಬೇಕಾ? ಯಾವ ತರ ಭಿಕ್ಷೆ ಬೇಕಾದ್ರೆ ಕೇಳಿ, ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ ಬೇಕಾದ್ರೆ. ನಾನು ಇವಾಗ ತೆಗೀರಿ, ನಾನು ಸ್ಟುಡಿಯೋ ಹೋಗ್ಬೇಕು. ಪಕ್ಕ ಕೊಡ್ತೀರಾ? ನೋಡೋಣ, ದೇವ್ರಿದ್ದಾರೆ. ದೇವ್ರಲ್ಲ, ಇವಾಗ ನೀವು ಮನಸ್ಸು ಮಾಡ್ಬೇಕು. ದೇವ್ರ ಏನ್ ಮನಸ್ಸು ಮಾಡ್ತಾರೆ? 4 ಲಕ್ಷ ಇಸ್ಕೊಡ್ತೀರಾ? 4 ಲಕ್ಷನಾ? 4 ಲಕ್ಷ ಇದ್ರೆ ನನ್ನ ಮಗಳು ಮದುವೆ ಮಾಡ್ಬೋದು. ತೆಗೀರಿ ಇದು ಮೇಡಮ್. ಇವಾಗ ಅವ್ನ್ ಕಷ್ಟ ಮೇಡಮ್, ಪಾಪ ಕೈ ಇಲ್ಲ ಅಂತ. ಸರಿ, ಯಾರ್ದಾರ ಕೈ ಅರೇಂಜ್ ಮಾಡ್ಕೊಡ್ತೀರಾ? ಅಲ್ಲ ರೀ, ನಾನ್ ಬಡವಳು, ನಂದು ವಿಡಿಯೋ ನೋಡ್ಬಿಟ್ಟು ಅವ್ರು ಕೈ ಕೊಡಿ ಕಾಲ್ ಕೊಡಿ ಅಂತ ಹೇಳಿದ್ ನಾನು. ಅಲ್ಲ ಈಗ ಅವ್ನು ಇಟ್ಟಿದ್ದೀನಲ್ಲ, ಏನ್ ಮಾಡೋಣ? ಇವಾಗ ನೀವು ಇಡೋಕ್ ಮುಂಚೆ ಈಗ ನೀವು ವಿಡಿಯೋ ಮಾಡೋವಾಗ ಹೇಳ್ಬೇಕು, ಕೆಲಸ ಮಾಡೋವಾಗ ದಯವಿಟ್ಟು ಯಾರು ನೋಡ್ಬೇಡಿ, ಮನೇಲಿ ಫ್ರೀ ಆಗಿದ್ದಾಗ ನೋಡಿ ಅನ್ಬಿಟ್ಟು ನೀವು ವಿಡಿಯೋ ಮಾಡ್ಬೇಕು ತಾನೆ. ಮತ್ತೆ ಅಲ್ಲೇನ್ ಹತ್ತೀರಾ? ಸುಮ್ಗೇರಿ. ಅದು ನಿಜವಾಗ್ಲೂ ಪ್ರಾಂಕ್ ಮಾಡ್ತಿದ್ದೀರಾ ನೀವು? ನಿಜ ಅಲ್ಲ ಮೇಡಮ್. ಇವಾಗ ಬೇಕಾದ್ರೆ ನೀವು ಹಾಸ್ಪಿಟ್ಲಿಗೆ ಬನ್ನಿ, ಅಲ್ಲಿ ಗೊತ್ತಾಗುತ್ತೆ. ಇಲ್ಲ ಬರಲ್ಲ. ಅದು ಲೊಕೇಶನ್ ಹಾಕಿರೋದು. ಇವಾಗ ಲೊಕೇಶನ್ ಹೇಳ್ತಾ ಇರ್ತದೆ ನಿಮ್ಮ ಇದ್ರ ಹತ್ರ. ಹೆಂಗ್ ಬರೋದಂದ್ರೆ ಆ ಫೋನೇ ಕರ್ಕೊಂಡ್ ಬಂದಿರೋದು ನಮ್ಮನ್ನ. ಇದು ಪ್ರಾಂಕಿ ಆಗ್ತಿರೋದು. ಪ್ರಾಂಕ್ ಮಾಡ್ತೀರಾ? ಇಲ್ಲ ಮೇಡಮ್, ಸಕ್ಸಸ್ ಆಗಿ ಎಲ್ಲರೂ ಇವ್ರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನನ್ನನ್ನು ಫ್ರಾಂಕ್ ಮಾಡ್ಬಿಟ್ರು. ನನ್ಗೆ ಬಂದ ತಕ್ಷಣ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಗಂಟ ಕರ್ಕೊಂಡ್ಬಂದು ನಿಜವಾಗ್ಲೂ ನನಗೆ ಫ್ರಾಂಕ್ ಮಾಡೋರೆ. ಯಾರಿಗೂ ಕೈ ಹೋಗಿದೆ, 4 ಲಕ್ಷ ಕೊಡಿ ಅಂತ ಹೇಳ್ಬಿಟ್ಟು. ದೇವ್ರಾಣೆ ನಾನು ಫ್ರಾಂಕ್ ಆಗಲ್ಲ, ಆಗ್ಬಿಟ್ಟಿದ್ದೀನಿ, ಮಕ್ಕಳ ಆಗಿದ್ದೀನಿ, ಹತ್ಬಿಟ್ಟೆ. ಹೇಳಿ ಫಸ್ಟ್. ನಿಜವಾಗ್ಲೂ ನಾನು ಹತ್ತಿದ್ದೀನಿ, ನನ್ನ ಮನಸ್ಸಿಂದ ಹತ್ತಿರೋದು ಇದು. ನಂಗೊಂಥರ ಭಯ ಆಗ್ತಿದೆ ಕುತ್ಕೊಬಿಟ್ಟು. ನಾನು ಯಾರ ಕಾರಲ್ಲಿ ಹೋಗಲ್ಲ. ಇವ್ರಿಗೆ ನಂಬ್ಕೊಂಡು ನನ್ನ ಕಾರಲ್ಲಿ ಬಂದೆ, ಇವ್ರು ನನಗೆ ಫ್ರಾಂಕ್ ಮಾಡ್ತಾರೆ. ಇವಾಗ ಗ್ಲಾಸ್ ಬಿಚ್ಚ ಕೇಳಿ ಆಯ್ತು, ಹೇಳಿದೀನಿ ಎಲ್ಲರಿಗೂ. ಅಲ್ಲ ಮೇಡಮ್, ಹಾಸ್ಪಿಟ್ಲಿಗೆ ಬನ್ನಿ ಅಂದ್ರೆ ಬರೋಣ ಅಂತಿರಲ್ಲ ಮೇಡಮ್. ನೀವು ಮೊಬೈಲ್ಗೆ ಹೋಗಿ ಅದಕ್ಕೋಗಿ ಹೇಳ್ತಾ ಇದ್ದೀರಾ? ಅದಕ್ಕೋಗಿ ಹೇಳಿದ್ರೆ ಅದೇನ್ ಮಾಡುತ್ತೆ ಹೇಳಿ ಫೋನು? ಅದೇ ಮಾತು ನೀವು ಅವನ ಹತ್ರ ಬಂದು ಹೇಳಿದ್ರೆ ಎಷ್ಟು ಸಂತೋಷ ಪಟ್ರೆ ಅವನು. ಯಾರ್ರೀ ಅದು? ಸುಮ್ಮನೆ ಇರಿ, ಆ ಥರ ಎಲ್ಲ ಆಗಲ್ಲ. ಹೋಗ್ಲಿ, ನಮ್ಮ ದರ್ಶನ, ಸುದೀಪ ಇಲ್ಲ ಯಶ ಹೋಗ್ಲಿ ಬಿಡಪ್ಪ, ಕೊಡೋಣ 10 ಲಕ್ಷ 5 ಲಕ್ಷ ಕೊಡೋಣ ಅಂತ ಹೇಳಕ್ಕೆ. ನಾವೇನು ಇವಾಗ ಚಿಗುರು ಬೆಳೀತಾ ಇದೀವಿ. ನನಗೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಇದರಲ್ಲಿ ಹೋಗ್ಬಿಟ್ಟು ಮಲ್ಕೊಂಡ್ಬಂದಿದ್ದೀನಿ 4-5 ದಿವಸ. ನನಗೆ ನೀವು 4 ಲಕ್ಷ ಕೊಡಿ ಅಂತಿದ್ದೀರ. ಬರೀ ಗುಡ್ ವೈಬ್ಸ್ ಓನ್ಲಿ ರಿಪೀಟ್ ಮಗ. ಹ್ಯಾಪಿ ಆಗಿದೆ ನನ್ಗೆ ಫ್ರಾಂಕ್ ಮಾಡ್ಬಿಟ್ರಿ ಇವರು. ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ. ಇವ್ರು ಹಂಗೇನಿಲ್ಲ, ಇವ್ರು ವಿಡಿಯೋ ಮಾಡ್ತಾರೆ ಅಂತ ಹೇಳಿದ್ರು. ಸೋಯಲು ಫ್ರಾಂಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ದೇವರಾಣೆ. ಹೋಗಿದ ತಕ್ಷಣ ನಿಮ್ಮ ಮ್ಯಾನೇಜರ್ಗೆ ಬೈತೀರಾ? ಇಲ್ಲ, ಫೋನಲ್ಲಿ ಬೈತೀನಿ. ಫೋನ್ ಮಾಡುವಾಗ ಎಂತವನು ಏನು ಏನು ನಮ್ ಗಾಡಿಗೆ ಅವ್ರೇನೋ ತೋರಿಸಿದ್ರು.
ಹಾಂ ವೇಲ್ ನಂದು ಇಲ್ಲ ಹಾಂ ಹೆಂಗೋ ಸದ್ಯ ವೇಲ್ ಹಾಕಿದ್ದೀನಿ ಇಲ್ಲ ಹೇಳ್ಕೊಂಡೆ ತೆಗ್ರಿ ಹೇಳ್ಕೊಂಡ್ರಾ ಹಾಂ ಸರಿ ಬಿಡು ಸಾಗರ್ ಬಂತು ಬಿಡು ಇಲ್ಲ ಹೇಳಿದ್ಬಿಡ ಇಲ್ಲ ಇರಿ ಅಲ್ಲೇ ಹೋಗೋಣ ಹತ್ತು ರಾಂಗ್ ಮಾಡಿ ನೀವು ನನಗೆ ಅಳಿಸಿದ್ರಲ್ಲಿ ಬೆಳಗ್ಗೆನೆ ಏನ್ ಮೇಡಮ್ ನೀವು ಅಷ್ಟು ಫೇಮಸ್ ಆಗಿದ್ರೆ 4 ಲಕ್ಷ ಕೊಡಲ್ಲ ಅಂತೀರಲ್ಲ ಮೇಡಮ್ ನೀವು ಫೇಮಸ್ ಆದ್ರೆ ಯಾರಾದ್ರೂ 4 ಲಕ್ಷ ಕೊಡೋಕ್ಕಾಗುತ್ತಾ ಫೇಮಸ್ ಬಡವರು ಆಗೋರೆ ಅವ್ರ ತರ ದುಡ್ಡು ನಾವು ಕೊಡಬೇಕು ನಾವು ಅವ್ರ ತರ ಹೋಗಿ ಕೇಳೋಕ್ಕಾಗುತ್ತಾ ಸರಿ ಮೇಡಮ್ ಈಗ ನಾವು ರಿಯಲ್ ಆಗಿ ಮಾಡಿದವ ಸುಮ್ಗೆ ಮಾಡಿದವ ಪ್ರ್ಯಾಂಕ್ ದೇವ್ರನೆ ತುಂಬಾ ಭಯ ಆಗೋಯ್ತು ನನಗೆ ನೀವು ನಾನು ಪ್ರಮೋಷನ್ ಅಂತಂದ್ರೆ ಅದೇ ಮಾತಾಡೋದು ಆಮೇಲೆ ಏನಾದ್ರು ಇರುತ್ತೆ ಈ ತರ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡೆ ಬಟ್ ನೀವು ಕಾರಲ್ಲಿ ಕೂರಿಸ್ಕೊಂಡು ನನಗೆ ಕರ್ಕೊಂಡು ಹೋಗ್ಬಿಟ್ಟು ನಾವು ಅಲ್ಲ ನೀವು ಹೇಳ್ಬೇಕಾಯ್ತು ನಿಮ್ಗೆ ಒಂದು ಮಾತು ಅಂದ್ರಲ್ಲ ಅವಾಗ್ಲೂ ನನಗೆ ಶಾಕು ಅಯ್ಯೋ ಏನಾಯ್ತು ಈಗ ನೋಡಿ ಇವಾಗ ನಾವ್ ಇಷ್ಟು ರಿಯಲ್ ಮಾಡಿದೀವಿ ಜನ ಏನಂತಾರೆ ಗೊತ್ತಾ ನೋಡೋರು ನೀವು ಪ್ಲಾನ್ ಮಾಡ್ಕೊಂಡು ಸ್ಕ್ರಿಪ್ಟ್ ಮಾಡಿದೀರಾ ಅಂತಾರೆ ನಾವು ಫಸ್ಟ್ ನಿಮ್ಮ ಹತ್ರ ಹೇಳ್ಬಿಟ್ಟಿದೀವಿ ಪ್ರ್ಯಾಂಕ್ ಅಂತ ನೀವು ಆಕ್ಟಿಂಗ್ ಮಾಡಿದೀರಾ ಅಂತಾರೆ ಬಟ್ ಇದು ರಿಯಲ್ ಆಗ್ತಾನೆ ಮಾಡಿದೀವಿ ನಾವು ತುಂಬಾ ರಿಯಲ್ ಆಗಿ ಮಾಡಿದ್ರಿ ನಾನು ಹತ್ತಿದ್ದೀನಿ ಅಂದ್ರೆ ಅವರಿಗೆ ಅರ್ಥ ಮಾಡ್ಕೋಬೇಕಾಯ್ತು ಸೊ ದಯವಿಟ್ಟು ವೀಕ್ಷಕರೇ ಎಲ್ಲರೂ ಗಮನಿಸಿ ನಮ್ಮ ರೇಷ್ಮಾ ಮೇಡಮ್ ಅವರು ಹತ್ಬಿಟ್ಟಿದ್ದಾರೆ ಇದು ರಿಯಲ್ ಪ್ರ್ಯಾಂಕ್ ಅದು ಕಾಪಾಡಿ ಅಂತ ಗ್ಲಾಸ್ ಎಲ್ಲ ಹೊಡೆದೆ ನಾನು ಸಾರಿ ಗ್ಲಾಸ್ ಏನು ಡ್ಯಾಮೇಜ್ ಆಗಿಲ್ಲ ಬಟ್ ಡ್ಯಾಮೇಜ್ ಆಗ್ತಿದ್ರೆ ಕೊಡೋ ದುಡ್ಡು ಕೊಡ್ತಿರ್ಲಿಲ್ಲ ಸಾರಿ ತುಂಬಾ ನನ್ನ ಕೈ ಕಾಲೆಲ್ಲ ತಣ್ಣಗಾಗ್ಬಿಡುತ್ತೆ ಜ್ವರ ಬಂದ್ಬಿಡುತ್ತೆ ಸಾಯಂಕಾಲ ಜ್ವರ ಬರುತ್ತೆ ಗ್ಯಾರಂಟಿ ನಂಗೆ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಭಯ ಪಟ್ಟಿದ್ದೀನಿ ಅಷ್ಟು ಭಯ ಪಟ್ಬಿಟ್ರೆ ಮೇಡಮ್ ಫಸ್ಟೇ ನಮ್ಮ ಮತ್ತೆ ಎಲ್ಲ ಭಯ ಪಡಿಸ್ಬಿಟ್ಟವ್ರೆ ಅದು ಪ್ರಮೋಷನ್ ಅಂದ್ರೆ ಏನಾರ ಬಂದ್ರೆ ಹೋಗ್ಬಿಡಿ ಕರ್ಕೊಂಡು ಹೋಗ್ಬಿಟ್ಟು ನನಗೆ ತುಂಬಾ ಧಮಕಿ ಕೊಟ್ಟವ್ರೆ ಜನ ಹೇಳು ಇವತ್ತಿಗೂ ಫೋನ್ ಮಾಡ್ತಾರೆ ಅದು ಭಯ ನಮ್ಗೆ ಮನಸ್ಸಲ್ಲಿ ಅದಕ್ಕೆ ನಾನು ಎಲ್ಲೋದ್ರೂ ನಮ್ಮ ಹಸ್ಬೆಂಡ್ ಜೊತೆಲಿ ಇರ್ತಾರೆ ಆ ಥರ ನೀವು ಬಂದಿದ್ದೀರಾ ನಮ್ಮ ಮ್ಯಾನೇಜರ್ ಫೋನ್ ಮಾಡ್ಕೊಂಡು ಈ ಥರ ನೀವು ಬಂದಿದ್ದೀರಾ ಅಂತ ನಿಮ್ಗೆ ನೋಡಿದ ತಕ್ಷಣ ಭಯ ಪಡ್ಬಿಟ್ಟೆ ನಾನು ಅದು ಭಯ ಪಟ್ಟ ತಕ್ಷಣ ಅದು ಮನಸ್ಸಲ್ಲಿತ್ತು ಇವಾಗ ನೀವು ಇಳಿಸ್ತೀರಾ ಇಲ್ಲ ಕ್ಲಾಸ್ ಮುಡ್ಕೊಂಡು ಹೋದ್ಲಾ ಅಂತ ಹೇಳ್ಬಿಟ್ಟೆ ನಾನು ನಿಜವಾಗ್ಲೂ ತುಂಬ ಭಯ ಆಯಿತು ನಿಜ ರಿಯಲಿ ಮಾಡಿದೆ ಇದು ನನಗೆ ಇವಾಗಲೂ ನನ್ನ ಕೈ ಕಾಲು ತಣ್ಣಗೆ ಆಗಿದೆ ಇದು ಬಿಸಿ ಮಾಡ್ಬೇಕಂದ್ರೆ ಸ್ಟುಡಿಯೋ ಒಳಗಡೆ ಓಡೋಗ್ಬೇಕು ನಾನು ನಮ್ಮ ಸ್ಟುಡಿಯೋ ಮುಂದೆ ಬಂದು ನಿಂತ್ಕೊಂಡೆ ಅದಕ್ಕೆ ನನಗೆ ಧೈರ್ಯ ಬಂದಿರೋದು ದೇವ್ರನೇ ಅಲ್ಲಿ ನಿಂತ್ಕೊಂಡಿದ್ರಲ್ಲ ಕಿಚ್ಬಿಡೋಣ ಹೊಡೆದ್ಬಿಡೋಣ ಏನೇನೋ ಅನ್ಸ್ತಿದೆ ಮಾಡಿದ್ರೆ ಇದು ಚೆನ್ನಾಗಿ ಬಂದಿರೋದು ವಿಡಿಯೋ ಬಟ್ ನೀವು ನಿಜವಾಗ್ಲೂ ಅದಕ್ಕೆ ಕಾಪಾಡಿ ಅಂತ ಹೇಳ್ದಲ್ಲ ಕಾಪಾಡಿ ಅಂತ ಹೇಳ್ದಲ್ಲ ಎಲ್ಲರೂ ಅಂಗಡಿಯವರೆಲ್ಲ ಬಂದಿದ್ರು ಪಾಪ ಕಾಪಾಡಕ್ಕೆ ಹೆಂಗೋ ಸದ್ಯ ಒದೇ ತಿಂದಿಲ್ಲ ನೀವು ಇಲ್ಲ ಸರಿ ಮೇಡಮ್ ಭಯ ಪಡಿಸಿದ್ರಿ ಸೊ ಫ್ರೆಂಡ್ಸ್ ಎಲ್ಲರೂ ನೋಡ್ತಾ ಇದ್ದಾರೆ ರಿಯಲ್ ಇಟ್ಸ್ ಎ ರಿಯಲ್ ಸೊ ಆಯ್ತಾ ಈಗ ನಮ್ಮ ರೇಷ್ಮಾ ಮೇಡಮ್ ಅವ್ರಿಗೆ ಬಂದ್ಬಿಟ್ಟು ಇಂಟರ್ವ್ಯೂ ಮಾಡೋಣ ಸೊ ಮೇಡಮ್ ನಿಮ್ದು ಸ್ವಂತ ಊರು ಯಾವ ಊರು ನಂದು ಹಾಸನ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಚನ್ನಪಟ್ಟಣ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ನಾವು ಬಂದು 23 ವರ್ಷ ಆಯ್ತು 23 ವರ್ಷ ಆಯ್ತು ಸೊ ನೀವು ರೀಲ್ಸ್ ಮಾಡೋದು ಯಾವಾಗ ಸ್ಟಾರ್ಟ್ ಮಾಡಿದ್ದು ಅದು ಟಿಕ್ಟಾಕ್ ಅಂತ ಬರ್ತಿದ್ದಲ್ಲ ಫಸ್ಟ್ ಅದರಿಂದ ಮಾಡ್ತಾ ಇದ್ದೆ ಒಂದ್ ಸ್ವಲ್ಪ ದಿವಸ ಸ್ಟಾಪ್ ಆಗೋಯ್ತು ಅದು ಆಮೇಲೆ ಮನೆಯಲ್ಲಿ ಅಡುಗೆ ಮಾಡೋದು ಅದು ಮಕ್ಕಳು ನೋಡ್ಕೊಳ್ಳೋದು ಆ ತರ ಎಲ್ಲ ಇತ್ತು ಮತ್ತೆ ನಾನು ನನ್ನ ಫ್ರೆಂಡ್ ಎಲ್ಲ ಗೋವಾಗ ಹೋದ್ರು ಫ್ರೆಂಡ್ ಸರ್ಕಲ್ ಅಂದ್ರೆ ನಮ್ಮ ಮೇಡಮ್ ಪಾರ್ಲರ್ ಕೆಲಸ ಮಾಡ್ತಿದ್ರ ಅವರೆಲ್ಲ ಮೇಡಮ್ ಕರ್ಕೊಂಡು ಹೋದ್ರು ನನಗೆ ಅಲ್ಲಿ ಬಂದು ನನಗೆ ರೀಲ್ಸ್ ಮಾಡ್ತಿದ್ರು ಒಬ್ರು ನನ್ನ ಫ್ರೆಂಡ್ ಇದು ಹೆಂಗ್ ಮಾಡೋದು ಅಂತ ಹೇಳ್ತೀವಿ ಅವ್ರು ತೋರಿಸ್ಕೊಟ್ಟಿದ್ರು ರೀಲ್ಸ್ ಮಾಡ್ಬೇಕು ಅಂತ ಬೆಳೆದಿರ್ಲಿಲ್ಲ ನಾನು ನನ್ನ ಮಗನ ಜೊತೆ ಒಂದ್ಸರಿ ಮಾಡಿದ್ಕೆ ಅವನು ಡಿಲೀಟ್ ಮಾಡ್ಬಿಟ್ಟ ಬೆಳೆದಿಲ್ಲ 5 ಜನ ಲೈಕ್ ಮಾಡೋರು ನಮ್ಗೆ ಅಮ್ಮ ಇಷ್ಟ ಇಲ್ಲ ನನ್ಗೆ ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟ ನನ್ ತುಂಬಾ ಮನ್ಸಿಗೆ ಹರ್ಟ್ ಆಯ್ತು ಏನಪ್ಪ ಇದು ನನ್ನ ಮಗನೇ ನಂಗೆ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿ ಆಮೇಲೆ ನನ್ಗೆ ನಾನೇ ಬೈಕೊಂಡಿದ್ದೆ ಅದು ಹೆಂಗಮ್ಮ ಮಾಡೋದು ಸ್ಪೀಚ್ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ನನ್ಗೆ ನಾನೇ ಬೈಕೊಂಡಿದ್ದೆ ನನ್ನ ಹತ್ರ ಬೇವರ್ಸಿ ಇದ್ದಂಗೆ ಅಂತ ಹೇಳ್ಬಿಟ್ಟು ಅವಾಗ ಜನಗಳು ಏನಂದ್ರು ನೀನ್ ಬೇವರ್ಸಿ ಅಲ್ಲ ನೀನು ಹಳೆ ಬೇವರ್ಸಿ ದೊಡ್ಡ ಬೇವರ್ಸಿ ನೀನ್ ಚಿಕ್ಕ ಬೇವರ್ಸಿ ಅಂತ ಹಾಕೋದು ಕಮೆಂಟ್ ಬ್ಯಾಡ್ ಕಮೆಂಟ್ ಅಂತ ನಾನು ನೋಡಿದೆ ಅದ್ರಲ್ಲಿ ಅಂದ್ರೆ ನಂಗೆ ಓದಕ್ ಬರ್ತಿರ್ಲಿಲ್ಲ ಅಂದ್ರೆ ಸ್ವಲ್ಪ ಓದಿ ನನ್ನ ಮಗಳು ಹೇಳ್ತಿದ್ರು ಆಮೇಲೆ ಆತರ ಬ್ಯಾಡ್ ಕಮೆಂಟ್ ಮಕ್ಳಿಗೂ ಕೊಟ್ರೆ ಒಂಥರ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಓದ್ತಾನೆ ಇರ್ತಿಲ್ಲ ಸುಮ್ಗೆ ಹಂಗ ರೀಲ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾರ ಅನ್ಕೊಳ್ಳಿ ಅದೇ ಹೇಳ್ತಾರಲ್ಲ ಆನೆ ಹೋಗ್ತಾ ಇದ್ರೆ ಬಾಲ ಅಲ್ಲಾಡ್ಸ್ತಾ ಇರುತ್ತೆ ಯಾಕೆ ಅಂದ್ರೆ ಐ ಡೋಂಟ್ ಕೇರ್ ಅಂತ ಹೇಳ್ಬಿಟ್ಟು ನಾನಂತರ ಆನೆ ನನ್ಗೊಂದ್ ಬಾಲ ಇದೆ ಅಂತ ತಿಳ್ಕೊಂಡು ಆತರ ಹೋಗ್ತಿದೆ ಬಿಡದಂಗ ಹೋಗ್ತಾನೆ ಇದ್ರೆ ಫೈನಲ್ ಆಗಿ ನೀವು ಅದರಲ್ಲೇ ಫೇಮಸ್ ಆದ್ರೆ ಅದ್ರಲ್ಲಿ ಫೇಮಸ್ ಆಗಿ ನಾನು ಗಿಚ್ಚಿ ಗಿಲಿ ಅಂತ ಒಂದು ಶೋ ಅಲ್ಲಿ ನಾನು ಸೆಲೆಕ್ಟ್ ಆದೆ ನಂಗೆ ತುಂಬಾ ಪುಣ್ಯ ಮಾಡಿದೀನಿ ನಾನು ನನಗೆ ತುಂಬಾ ಖುಷಿ ಇಲ್ಲಿ ಬಂದಾದ ಮೇಲೆ ತುಂಬಾ ಖುಷಿ ಇದಕ್ಕೆ ನಾನು ಕರೆದಿದ್ದೆ ಪ್ರಭಾ ಮ್ಯಾಮ್ ಮ್ಯಾನೇಜರ್ ಅವ್ರು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇನ್ನು ನಾನು ಟ್ರೋಲ್ ಮಾಡ್ತಾರಲ್ಲ ಅವ್ರು ಅಂತವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಟ್ರೋಲ್ ಇನ್ನೂ ಜಾಸ್ತಿ ಮಾಡಿ ಇನ್ನೂ ಖುಷಿ ಆಗುತ್ತೆ
ನಿಮ್ಮಿಂದ ವ್ಯೂಸ್ ಜಾಸ್ತಿ ಬರ್ಲಿ ನಮಗೆ ಅಂತನ. ಹೌದು, ನಿಮ್ಮಿಂದ ನಾವು ಬೆಳೆದಿರೋದು, ನಮ್ಮಿಂದ ನೀವೇನು ಇಲ್ಲ ಪಾಪ. ನಿಮ್ಗೆ ಇದು ಜಾಸ್ತಿ ಇದಾಗುತ್ತೇನೋ, ಲೈಕ್ಸ್ ಬರುತ್ತೆ, ಇದು ಬರುತ್ತೆ. ಬಟ್ ನಿಮ್ಮಿಂದ ನಾವು ಬೆಳೆಯೋದ್ವಿ, ಎಲ್ಲೋ ಬಂದಿದೀವಿ. ಬಟ್ ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಟ್ರೋಲ್ ಮಾಡಿ ಅಂತೀರಾ? ಇನ್ನು ಟ್ರೋಲ್ ಮಾಡಿ ಜಾಸ್ತಿ. ನೋಡಿ ಫ್ರೆಂಡ್ಸ್, ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ರೇಷ್ಮಾ ಆಂಟಿ ಅವರ, ನೀವು ಟ್ರೋಲ್ ಮಾಡಿ. ಹೌದು, ಓಕೆ. ತುಂಬಾ ಮತ್ತೆ ಖುಷಿ ಆಯ್ತು. ನಿಮ್ಮ ನನ್ಗೆ ಅಳಿಸಿದರೆ ಇವ್ರಿಗೆ ಕಮೆಂಟ್ ಮಾಡಿದೀವಿ ನೋಡೋಣ ಏನ್ ಮಾಡ್ತಾರೆ. ಬೆಳಗ್ಗೆನೆ ಬಂದ್ಬಿಟ್ಟು ಅಳಿಸಿದರೆ ನನಗೆ ತುಂಬಾ ಭಯ ಆಗಿದೆ. ನನ್ಗೆ ನಿಜವಾಗ್ಲೂ ಇನ್ನೂ ಇದು ಹೃದಯ ಗಡಗಡ ಗಡಗಡನೆ ಅಂತಿದೆ. ಮೇಡಮ್ ಸ್ಟುಡಿಯೋ ಹತ್ರ ಬಂದಿದ್ವಿ, ಎಲ್ಲಿ ಎದ್ರಕೋಗ್ಬಿಡಿ, ನಮ್ ಮುಗೀತಷ್ಟೇ. ಆಮೇಲೆ ಇವ್ರಿಗೆ ಪೊಲೀಸರ್ಗೆ ಫೋನ್ ಮಾಡ್ತೀನಿ ಅಂತ ನಮ್ಮ ಮ್ಯಾಮ್ ಫೋನ್ ಮಾಡ್ತೀವಿ. ನನ್ಗೆ ಗೊತ್ತಾಯ್ತಲ್ಲ ಪೊಲೀಸರು ನಂಬರ್ ಬರುತ್ತೆ, ನಾವು ನೋಡ್ತೀವಿ ಅದು ಪೊಲೀಸರಲ್ಲ ಅಂತ. ಸರಿ, ಓಕೆ. ಇವಾಗ ಆಮೇಲೆ ಒಂದ್ಸರಿ ನೀವು ಒಂದ್ ವಿಡಿಯೋ ಮಾಡಿದ್ರೆ, ನಾನು ರೀಲ್ಸ್ ಮಾಡುವಾಗ ನಮ್ಮ ಯಜಮಾನ್ರು ಹೊಡೆದು ಬಿಟ್ರು ನನ್ನ ಅಂತ. ಸೊ ಅದು ಏನು, ಯಾವ ವಿಡಿಯೋ ಮಾಡಿದ್ರಿ ಅಂತ ಹೊಡೆದ್ರು? ನಿಜವಾಗ್ಲೂ ವಿಡಿಯೋ ಮಾಡ್ಬಿಟ್ಟು ನಾನು ಅಲ್ಲಿ ಕುಮಾರಸ್ವಾಮಿ ಬೆಟ್ಟದಲ್ಲಿ ಅಣ್ಣಮ್ಮಂಗ್ ಕೂರಿಸಿದ್ರು. ಅಲ್ಲಿ ಬನ್ನಿ ಬನ್ನಿ ಅಂತ ಹುಡುಗರು ಬಂದ್ರು. ನಾನು ಫೇಮಸ್ ಆಗಿದೆ ಅವಾಗ. ಬಂದ ತಕ್ಷಣ ನನಗೆ ಟೆಂಪ್ಟೆ ಸೌಂಡ್ ಅಂದ್ರೆ ತುಂಬಾ ಹುಚ್ಚು ನನ್ಗೆ. ಎಲ್ಲಿ ಇದ್ರುವೆ ಒಂದ್ ಹೆಣ ಹೋಗ್ತಾ ಇದ್ರು, ನಾನು ಆಟೋಲ್ ಹೋಗ್ತಾ ಇದ್ರೆ ಕುಣಿತಾ ಇರ್ತಿಲ್ಲ ಆಟೋಲಿ. ಆಟೋದವರೆಲ್ಲ ನಂಗೆ ನೋಡ್ತಾ ಇರ್ತಾರೆ. ನಿಜವಾಗ್ಲೂ ನನಗೆ ಟಮಟೆ ಸೌಂಡ್ ಅಂದ್ರೆ ತುಂಬಾ ಇಷ್ಟ. ಅಲ್ಲಿ ಟಮಟೆ ಸೌಂಡ್ ಹಾಕಿದ್ರು, ಅಣ್ಣಮ್ಮ ದೇವಸ್ಥಾನ ಹಿಂಗ್ ಕೂರ್ಸಿದ್ರಲ್ಲ, ಅಲ್ಲಿ ಮುಂದೆ ನಾನು ಏನ್ ಮಾಡಿದೆ, ಟಮಟೆ ಸೌಂಡ್ ಬಂತದ್ದು ಚೆನ್ನಾಗಿ ಕುಣಿದ್ಬಿಟ್ಟೆ. ಕುಣಿದ ತಕ್ಷಣ ಅದು ಟ್ರೋಲ್ ಮಾಡ್ಬಿಟ್ರು ನನ್ಗೆ. ನನ್ನ ವಿಡಿಯೋದಲ್ಲಿ ನಾನು ಡಿಲೀಟ್ ಮಾಡ್ಬಿಟ್ಟೆ. ಹಿಡ್ದೋರ್ ವಿಡಿಯೋ ಎಲ್ಲ ನಾನು ಡಿಲೀಟ್ ಮಾಡಕ್ಕಾಗುತ್ತಾ? ಆಗಲ್ಲ. ಪ್ಲಸ್ ನೀವು ಹಾಕಿದ್ಮೇಲೆ ಅವರು ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ. ಅವರು ಹಾಕಿದ್ನ ಎಲ್ಲ ಟ್ರೋಲ್ ಆಗಿದೆ ನಾನು ಕುಂದಿರೋದು, ಅದು ಎಲ್ಲದಕ್ಕೂ ಹೋಗಿದೆ. ಸ್ವಲ್ಪ ಜನ ಬೈದ್ರು ನನ್ಗೆ. ಬೈದ ತಕ್ಷಣ ನಮ್ಮ ಯಜಮಾನ್ರಿಗೆ ಅದಕ್ಕೆ ಏನು ಈ ತರ ಕೊಂಡವ್ರಲ್ಲ ದೇವಸ್ಥಾನ ಮುಂದೆ ಹೆಂಗೆ ಅಂತ ಹೇಳ್ಬಿಟ್ಟವ್ರೆ. ಇವರು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ನಿಮಗ್ ಕುಣಿಸ್ಬಿಟ್ಟಾರ ಮನೇಲಿ. ಬೆಂಕಿ ಎಲ್ಲ ಆಗ್ಬಿಟ್ಟು ನಾವ್ ಅಪ್ಪನ್ಗೆಲ್ಲ ದೂಗ್ಬಿಟ್ಟು, ಅಯ್ಯೋ ಯಾಕೆ ಹೇಳ್ತೀರಾ, ಅವತ್ತು ಕರ್ಮಕಾಂಡ ತುಂಬಾ ಇದಾಗೋಯ್ತು ನನ್ಗೆ. ಗ್ಯಾಸ್ ಎಲ್ಲ ಹಚ್ಚಕ್ ಹೋಗ್ಬಿಟ್ರವ್ರೆ, ಅಂದ್ರೆ ಬೆಂಕಿ ಎಲ್ಲ ಆಗ್ಬಿಟ್ರು ಮನೇಲಿ. ಸತ್ತೇ ಹೋಗಿ ನೀವೆಲ್ಲ ಬದುಕ್ಲೇಬೇಡಿ ಅಂತ ಅವ್ರ ಮಗನ್ ಮಾತ್ರ ಕರ್ಕೊಂಡು ಹೋಗ್ಬಿಟ್ರು ಆಚೆಗಡೆ. ನನ್ಗೆ ನನ್ ಮಗಳಿಗೆ ನಮ್ಮ ಅಪ್ಪನ್ಗೆ ಒಳಗಡೆ ಆಗ್ಬಿಟ್ಟವ್ರೆ. ಅಯ್ಯೋ, ಆ ತರ ಎಲ್ಲ ಕಾಟ ಕೊಟ್ಟರು ನಮ್ಮ ಯಜಮಾನ. ಆಮೇಲೆ ಆದ್ರೂ ನೀವು ಬಿಟ್ಟೇ ಇಲ್ಲ, ಮತ್ತೆ ರೀಲ್ಸ್ ಮಾಡ್ಬಿಟ್ರಲ್ಲ. ಅದನ್ನೇ ಆಗದೆ ನಾನು ಜನಕ್ಕೆ ನೋಡಿ ನನ್ ಗಂಡ ಹೆಂಗ್ ಮಾಡ್ತವ್ರೆ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರೇನಂದಿಲ್ವ ಏನಕ್ಕೆ ಹೆಂಗ್ ಮಾಡಿದೆ ಅಂತ ಕೇಳಿಲ್ವಾ? ತುಂಬಾ ಜನ ಕೇಳಿದ್ರು, ತುಂಬಾ ಟ್ರೋಲ್ ಆಗೋಯ್ತು. ಅಲ್ಲ, ನಿಮ್ ಮನೆಯವ್ರು ಕೇಳಿಲ್ವಾ ನಿಮ್ಮನ್ನ? ಇಲ್ಲ ಅದೆಲ್ಲ ಕೇಳಲ್ಲ. ಅವ್ರೊಂಥರ ಡೀಸೆಂಟ್ಲಾಗೆ ಇರ್ತಾರೆ. ಬಟ್ ಅದು ಹೋಗ್ಬಿಟ್ರೆ ಡಾಲೆ ತೋ ಎಣ್ಣೆ ಹೋತಾನಿ ಕಣ್ಣೆ ಅಂತ, ಡಾಲೆ ತೋ ಎಣ್ಣೆ ಹೋತಾನಿ ಕಣ್ಣೆ ಅಂತ ಕಬಡ್ಡಿ ಆಡ್ಬಿಡ್ತಾರೆ ಫುಲ್ಲು. ಅದು ಹೋಗ್ಬಿಟ್ರೆ ಅವ್ರಿಗೆ ಅವರೇ ಆಗಿರಲ್ಲ. ಕುಡ್ದಿಲ್ಲ ಅಂದ್ರೆ ಅವರು ದೇವ್ರು, ಕುಡ್ದ್ಬಿಟ್ರೆ ದೇವ. ಸರಿ, ನೀವು ಎಷ್ಟು ಓದಿದ್ದೀರಾ ಮೇಡಮ್? ನೀವು 6ನೇ ಕ್ಲಾಸ್. 6ನೇ ಕ್ಲಾಸ್. ಸೊ ಅಲ್ಲಿ ಹಾಸನಲ್ಲೇ ಓದಿದ್ದ? ಚನ್ನಪಟ್ಟಣದಲ್ಲಿ ಮಿಡ್ಲಿ ಸ್ಕೂಲ್ ಇದೆ, ಅಲ್ಲಿ ಓದಿರೋದು. ಅಂದ್ರೆ ಒಂದು 10 ದಿವಸ ಹೋಗ್ತಿದ್ರೆ ನಾನು 3 ತಿಂಗಳು ಹೋಗ್ತಿರ್ಲಿಲ್ಲ ಸ್ಕೂಲ್ಗೆ. ಓ, ಆತರ. ಅದು ಪಾಸ್ ಆಗಿ 6ನೇ ಕ್ಲಾಸ್ ಬಂದಿರೋದು. ನಿಮ್ ವಿಡಿಯೋದಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿರೋ ವಿಡಿಯೋ ಅಂದ್ರೆ ಯಾವ್ದು? ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ. ಅದು ಡ್ಯಾನ್ಸ್ ಆಡಿದ್ರೆ ಅದಕ್ಕೆ. ಅದು ಏನಾಯ್ತು ಅಂದ್ರೆ ನನಗೆ ರವಿ ಚಂದ್ರನ್ ಸರ್ ಅಂದ್ರೆ ತುಂಬಾ ಇಷ್ಟ, ಫ್ಯಾನ್, ದೊಡ್ಡ ಫ್ಯಾನು. ಆ ಸಾಂಗ್ ಬಂತ, ನಮ್ಮ ಯಜಮಾನ್ರು ಬಳಿನ ತೆಗೆದು ಕೂತಿದ್ರು ರೂಮ್ ಅಲ್ಲಿ. ಆ ಸಾಂಗ್ ನಾನು ಹಿಡ್ದಿ ನಾನೇ ರವಿ ಮಾಮ ಅವರು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಬಿಟ್ಟಿದ್ದೀನಿ. ಡ್ಯಾನ್ಸ್ ಮಾಡ್ಬಿಟ್ಟಿದ್ದೀನಿ. ಸೊ ಅದ್ರಲ್ಲೇ ನೀವು ಫೇಮಸ್ ಆಗಿದ್ದು? ತುಂಬಾ ಫೇಮಸ್ ಆಗಿದ್ದೀನಿ ಅದ್ರಲ್ಲಿ. ಆಮೇಲೆ ಸ್ವಲ್ಪ ಅದೇ ಊರಿಗೆ ಹೋಗ್ಬೇಕಾಯ್ತು ನಾವು ಅಪ್ಪನ ನೋಡಕ್ಕೆ, ಅದು ಜನ ಎಲ್ಲ ಕಮೆಂಟ್ ಮಾಡಿದ್ರು, ಅದೆಲ್ಲ ಅದಕ್ಕೆ ಫೇಮಸ್ ಅದೇ. ಹಂಗೆ ಫೇಮಸ್ ಆಗಿ ಆಗ್ತಾ ಚೆನ್ನಾಗಿ ಎಲ್ಲ ರೀಚ್ ಆಗೋ ತರ ಆಗ್ಬಿಟ್ಟಿದೆ. ಒಟ್ನಾಗಿ ನೀವು ಇಷ್ಟಪಡೋ ವಿಡಿಯೋ ಅಂದ್ರೆ ಅದೇ ಕಾಯಿ ಕಾಯಿ ನುಗ್ಗೆಕಾಯಿ. ಕಾಯಿ ಕಾಯಿ ನುಗ್ಗೆಕಾಯಿ ಅಂದ್ರೆ ಎಲ್ಲ ಸಾಂಗು ಕೇಳಿದೀನಿ, ಎಲ್ಲ ಪಿಕ್ಚರ್ ನೋಡಿದೀನಿ. ಒಂದೊಂದು ಪಿಕ್ಚರ್ ಇಲ್ಲ ಅಂದ್ರೆ 100 ಸಲ ನೋಡಿದೀನಿ ರವಿಚಂದ್ರನ್ ಸರ್ದು. ಅಷ್ಟು ಇಷ್ಟ ನನಗೆ. ಅವ್ರ ಪಿಕ್ಚರ್ ನೋಡ್ಬಿಟ್ಟೆ ನಾನು ಲವ್ ಮ್ಯಾರೇಜ್ ಆಗಿದ್ದು ನಮ್ಮ ಯಜಮಾನ್ರಿಗೆ. ಹೌದಾ? ಓಕೆ. ಲವ್ ಎಲ್ಲ ಆಗಿದ್ದು ಅಲ್ಲ ಬೆಂಗಳೂರಲ್ಲ? ಇಲ್ಲ, ಇಲ್ಲೇ ಬೆಂಗಳೂರಲ್ಲೇ ಆಗಿದ್ದು. ನಾವು ಗಾರ್ಮೆಂಟ್ಸ್ ಹೋಗ್ತಾ ಇದ್ವಿ. ಅಂದ್ರೆ ಹಾಸನಿಂದ ನೀವು ಬೆಂಗಳೂರು ಬಂದ್ಬಿಟ್ಟಿದ್ರಾ? ಇಲ್ಲಿ 2000 ಬಂದಿದ್ ನಾವು. 2000 ಅಲ್ಲಿ ಅಂದ್ರೆ ನಿಮ್ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟಿದ್ರ? ಎಲ್ಲ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲ 2000 ಇಲ್ಲಿ ಬಂದ್ಬಿಟ್ವಿ ದುಡಿಮೆಗೋಸ್ಕರ. ಹೌದು. ಸೊ ಬಂದಾಗ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ವಿ. ಅವಾಗ ಸ್ವಲ್ಪ ಬಿಟ್ಬಿಟ್ಟು ನಾನು ಹಾಸ್ಟೆಲ್ ಇದ್ದೆ. ಹಾಸ್ಟೆಲ್ ಅಲ್ಲಿ ಇದ್ದಿ ನಾನು ಹಾಸ್ಪಿಟಲ್ ಕೆಲಸ ಮಾಡ್ತಿದ್ದೆ. ಅಲ್ಲಿ ನಮ್ಮ ಯಜಮಾನ ಪರಿಚಯ ಆಗಿದ್ದು. ಅಂದ್ರೆ ಮುಖ ನೋಡಿಲ್ಲ. ಆಟೋ ಓಡಿಸ್ಕೊಂಡು ಪೇಷಂಟ್ ಆಟೋ ಓಡಿಸ್ತಿರಲಿಲ್ಲ ಅವಾಗ. ಮತ್ತೆ ಮರಳು ಸೇಲ್ ಮಾಡ್ತಾ ಇದ್ರು.
ಓ ಓಕೆ ಓಕೆ. ಮರಳು ಸೇಲ್ ಮಾಡೋದು ನಮ್ಮ ಯಜಮಾನ್ರು. ಆ ಕೆಲಸ ಮಾಡ್ತಾ ಇದ್ರು. ಆ ಕೆಲಸ ಮಾಡುವಾಗ ನಮ್ಮ ಹಾಸ್ಪಿಟಲ್ ಇನ್ನು ಇದೆಲ್ಲ ಕಟ್ತಾ ಇದ್ರು, ವಾರ್ಡೆಲ್ಲ ಕಟ್ತಾ ಇದ್ರು. ಅವಾಗ ಮರಳು ಹಾಕಿದ್ರು. ದುಡ್ಡುಗೋಸ್ಕರ ನಮ್ಮ ಡಾಕ್ಟರ್ ಫೋನ್ ಮಾಡಿದ್ರು ಅವರು. ನಾನ್ ಎತ್ತೆ, ಅದು ರಿಸೆಪ್ಷನ್ ಅಲ್ಲಿ ಇದ್ದಲ್ಲ, ನಾನು ಎತ್ತಿ ಫೋನ್ ಮಾಡಿದ್ಕೆ ವಾಯ್ಸ್ ಚೆನ್ನಾಗಿದೆ, ಏನ್ ಹೆಸರು ರೇಷ್ಮಾ, ಹಂಗೆ ಹಿಂಗೆ ಸಾಂಗ್ ಎಲ್ಲ ಹೇಳೋದು, ರೇಷ್ಮಾ ತೆರೆ ಚೆಹರೆ ಮೇ ಓಜಾದು ಅಂತ, ನಾನು ಸುಳ್ಳು ಸುಳ್ಳು ಅಂತ ಹೇಳೋದು. ಆಮೇಲೆ 15 ದಿವಸಕ್ಕೆ ನಮ್ಗೆ ಪ್ಯಾರ್ ಆಗಿ, ಲವ್ ಆಗಿ, ಪ್ಯಾರ್ಗೆ ಆಗ್ಬಿಟ್ಟೈತೆ ಆಗಿ 15 ದಿವಸಕ್ಕೆ ನಾವು ಮದುವೆ ಆಗ್ಬಿಟ್ವಿ. ನಿಕಾ. ಓಕೆ ಓಕೆ. ಅವರು ಮುಸ್ಲಿಂ ಅವರೇನಾ? ಅವರು ಮುಸ್ಲಿಮ್ಸ್. ಯಾಸಿನ್ ಅಂತ. ನಾನು ರೇಷ್ಮಾ, ಅವ್ರು ಯಾಸಿನ್. ಸರಿ ಸರಿ. ಆಮೇಲೆ ಮಕ್ಕಳು ಹಂಗೆ ಫ್ಯಾಮಿಲಿ ಹಂಗೆ ಬೆಳ್ಕೊಂಡ್ ಬಂದ್ಬಿಡ್ತು. ಸೊ ಈಗ ನೀವು ಸ್ವಂತ ಮನೇಲಿ ಇದ್ದೀರಾ, ಬಾಡಿಗೆ ಮನೇಲಿ ಇದ್ದೀರಾ? ಇವಾಗ ಬಾಡಿಗೆ ಮನೆ. ಒಂದು ಸ್ಲಮ್ ಏರಿಯಾದಲ್ಲಿ ಯಾರಬ್ ನಗರ ಅಂತ ಹೇಳ್ಬಿಟ್ಟು ಅಲ್ಲಿ ನಾನು ಒಂದು ಸ್ವಂತ ಮನೆ ಕಟ್ಟಿದ್ದೀನಿ. ಅಂದ್ರೆ ಅವಾಗೆಲ್ಲ ನಮ್ಮ ಅಪ್ಪ ಅಮ್ಮ ಸ್ವಲ್ಪ ದುಡ್ಡು ಕೊಟ್ಟಿದ್ರು. ಅದನ್ನ ಇಟ್ಬಿಟ್ಟು ನಾನು ಚಿಕ್ಕ ಸೈಡ್ ಅಂದ್ರೆ 10ಕ್ಕೆ 10 ಆತರ ಸೈಡ್ ತಗೊಂಡಿದ್ದೆ. ಅದನ್ನ ಗೌರ್ಮೆಂಟ್ ಇಂದ ಇವಾಗ ಕಟ್ಕೊಟ್ರು ನೋಡಿ. ಆತರ ಗೌರ್ಮೆಂಟ್ ಇಂದ ನಾನು ಕಟ್ಕೊಟ್ರಾ? ಸೊ ಇವಾಗ ಅಲ್ಲೇ ಸೆಟ್ಲ್ ಆಗ್ಬಿಡ್ತೀರಾ ಹೋಗಿ? ಇಲ್ಲ, ಅದು ಸ್ಲಮ್ ಏರಿಯಾ ಚಿಕ್ಕದಿದೆ, ಅಲ್ಲಿ ನಾವು ಇರಕ್ಕಾಗಲ್ಲ, ಮಕ್ಕಳೆಲ್ಲ ದೊಡ್ಡವರಾಗಲ್ಲ, ಚಿಕ್ಕ ಮನೆ ಅಲ್ವಾ ಅಂತ ಆಚೆಗಡೆ ಕುಮಾರಸ್ವಾಮಿ ಲೇಟ್ ಅಲ್ಲಿ, ಅಲ್ಲೇ ಏರಿಯಾದಲ್ಲಿ ಕುಮಾರಸ್ವಾಮಿ ಲೇಟ್ ಅಲ್ಲಿ ಇದೀನಿ. ಮತ್ತೆ ಇಲ್ಲೆಲ್ಲ ಬೇರೆ ಕಡೆ ಎಲ್ಲ ದೊಡ್ಡ ಮನೆ ತಗೋ ಪ್ಲಾನ್ ಮಾಡಿದೀರಾ? ಮದ್ವೆ ಮನೆ ತಗೊಳೋದ್ ಪ್ಲಾನ್ ಇಲ್ಲ ನನ್ಗೆ. ನನ್ನ ಮಗಳಿಗೆ ಮದ್ವೆ ಮಾಡೋ ಟೆನ್ಷನ್ ಇದೆ. ಮಗಳು ಮತ್ತೆ ಮಗ ಇಬ್ರು ಇದಾರಾ? ಮಗ ಇದಾನೆ. ನಮ್ಮ ಮಗನಿಗೆ ಸ್ವಲ್ಪ ಲೇಟ್ ಮಾಡೋದು, ಮಗಳಿಗೆ 18 ವರ್ಷಕ್ಕೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು. ಅಷ್ಟು ಬೇಗ ಮಾಡ್ಬಿಡ್ತೀರಾ? ನಮ್ ಕಡೆ ಎಲ್ಲ ಸ್ವಲ್ಪ ಬೇಗ ಮಾಡ್ಬಿಡ್ತೀವಿ. ಅಂದ್ರೆ ನನ್ಗೂ ಸ್ವಲ್ಪ BP ಲೋ ಆಗ್ಬಿಡ್ತಾರೆ. ಇವಾಗ ನೀವು ಹೇಳಿದ್ರಲ್ಲ ಆಗ್ಬಿಟ್ಟಿತ್ತು ನನಗೆ BP ಲೋ. ಇವಾಗ ಹೋಗ್ಬಿಟ್ಟು ಸ್ವಲ್ಪ ಉಪ್ಪಿನಕಾಯಿ ತಿಂತೀನಿ. ನಿಮ್ ತರ ಫ್ರಾಂಕ್ ಮಾಡಿದ್ರೆ ಯಾರಿಗೂ BP ಲೋ ಆಗ್ಬಿಡುತ್ತೆ, ಇಲ್ಲಾಂದ್ರೆ ಹೈ ಆಗ್ಬಿಡುತ್ತೆ. ನನ್ಗೆ ಬಟ್ ಹೈ ಆಗಿಲ್ಲ, ನನ್ಗೆ ಲೋ ಆಗ್ಬಿಟ್ಟಿತ್ತು. ಲೋ ಆಗ್ಬಿಟ್ಟು ನನಗೆ ಕೈ ಕಾಲೆಲ್ಲ ತಣ್ಣಗಾಗ್ಬಿಟ್ಟೈತೆ. ಯಾವಾಗ ಹೋಗ್ತೀನೋ ಅನ್ಸ್ಬಿಟ್ಟೈತೆ ನನಗೆ. ಇವಾಗ ಭಯ ಆಯ್ತು. ಬಟ್ ಫ್ರಾಂಕ್ ಮಾಡಿದ್ರೆ ಏನು ಇದಿಲ್ಲ, ಜನ ನಗ್ತಾರೆ. ಇನ್ನೂ ನಗಿಸ್ತಾ ಇರಿ ದಯವಿಟ್ಟು. ನಂಗೆ ಮಾಡ್ದಂಗೆ ಇನ್ನೊಂದ್ಸರಿ ಹೋಗ್ಬೇಡಿ. ಆಲ್ಮೋಸ್ಟ್ ನಾವೆಲ್ಲರಿಗೂ ಹಿಂಗೆ ಮಾಡಿದೀವಿ. ಆಕ್ಚುಲಿ ಲಾಸ್ಟ್ ಟೈಮ್ ಎಲ್ಲ ಒಂದ್ ಸ್ವಲ್ಪ ಈ ನಮ್ಮ ರೀಲ್ ಸ್ಟಾರ್ ಮಂಜಣ್ಣ ಇದಾರೆ ನೋಡಿದೀರಾ, ಅವ್ರಿಗೂ ಮಾಡಿದೀವಿ. ಆಮೇಲೆ ಕ್ರೇಜಿ ವೆಂಕಿ ಅವ್ರಿಗೆ, ಆಮೇಲೆ ದೀಪಕ್ ಗೌಡಗೆ, ಅಯ್ಯೋ ಅವರೆಲ್ಲ ಹೆಂಗ್ ಮಾಡ್ಬಿಟ್ಟಾರೆ. ಅವ್ರೆಲ್ಲರಿಗೂ ಮಾಡಿದೀವಿ. ಇವಾಗ ನಿಮಗೆ ನೆಕ್ಸ್ಟ್ ಆಗಿರೋದಷ್ಟೇ. ಕರ್ಮ ಕಾಂಡ್ರೆ ಆಗ್ತವ್ರೆ ಪಾಪ. ಸರಿ ಮೇಡಮ್, ರೇಷ್ಮಾ ಆಂಟಿ ಅವ್ರಿಗೆ ತುಂಬಾ ಇಷ್ಟವಾದ ಸಿನಿಮಾ ಯಾವುದು? ನನಗೆ ಹಳ್ಳಿ ಮೇಷ್ಟ್ರು. ಹಳ್ಳಿ ಮೇಷ್ಟ್ರು ಅದೇ ಯಾರ್ದು? ರವಿಚಂದ್ರ. ಹೌದು. ಓಕೆ, ಹೌದು ಅದೇ. ಸೊ ಮನೇಲಿ ನೀವು ಜಾಸ್ತಿ ಅಡುಗೆ ಮಾಡ್ತೀರಾ, ನಿಮ್ಮ ಯಜಮಾನ್ರು ಅಡುಗೆ ಮಾಡ್ತಾರಾ? ನಮ್ಮ ಯಜಮಾನ್ರು ಮಾಡಲ್ಲ, ನೀವು ಬರೀ ತಿನ್ನೋದಾ? ತಿಂತೀನಿ. ಏನು ಸೂಪರ್ ಆಗಿ ಮಾಡ್ತಾರೆ ನಿಮ್ಮ ಯಜಮಾನ್ರು? ಅವರು ಕೋಳಿ ಇದ್ ಮಾಡ್ತಾರೆ, ಗೊಜ್ಜು. ಕೋಳಿ ಗೊಜ್ಜಾ? ಕೋಳಿದು ಅದೇ ಓಕೆ, ಚಿಕನ್ ಫ್ರೈ ತರ. ಚಿಕನ್ ಫ್ರೈ ತರ ಮಾಡ್ಬಿಟ್ಟು ವೈಟ್ ರೈಸ್ ಮಾಡ್ತಾರೆ. ಸಕ್ಕತ್ತಾಗಿರುತ್ತೆ. ಸೂಪರ್ ಆಗಿರುತ್ತೆ. ಬಿರಿಯಾನಿನೂ ಮಾಡ್ತಾರೆ. ಬಟ್ ಅದಕ್ಕಿಂತ ಕೋಳಿ ಗೊಜ್ಜು ವೈಟ್ ರೈಸ್ ಮಾಡ್ತಾರೆ. ಸೂಪರ್ ಆಗಿರುತ್ತೆ. ಸೊ ನೀವು ಯಾವಾಗ್ಲೂ ಅದನ್ನೇ ಮಾಡಿಸ್ಕೊಂಡು ತಿಂತಾ ಇರ್ತೀರಾ? ಮಾಡ್ತಾರೆ. ಆಮೇಲೆ ಜಾಸ್ತಿ ನಮ್ಮ ಅತ್ತೆ ಅಡಿಗೆ ಮಾಡಿ ಕೊಟ್ಟು ಕಳಿಸ್ತಾರೆ. ಇಲ್ಲಾಂದ್ರೆ ನಮ್ಮ ಅತ್ತೆ ನಮ್ಮ ಮನೇಲಿ ಇರ್ತಾರೆ. ಅವರೆಲ್ಲ ಅಕ್ಕಪಕ್ಕನೇನಾ? ಅಂದ್ರೆ ಈ ಏರಿಯಾ ಕುಮಾರಸ್ವಾಮಿ ಲೇಟ್ ಅಂದ್ರೆ 1-2 ಕಿಲೋಮೀಟರ್ ಅವ್ರು ಇರೋದು. ಅಲ್ಲಿಂದ ತಗೊಂಡ್ಬಂದ್ಬಿಡ್ತಾರೆ. ಆತರ ನಾನು ಒಂದ್ಸಲ ಅಡಿಗೆ ಮಾಡಿಲ್ಲ. ಸರಿ, ದಿನ ಬೆಳಗ್ಗೆ ಎದ್ರೆ ನಮ್ಮ ರೇಷ್ಮಾ ಮೇಡಮ್ ಅವ್ರದ್ದು ಕೆಲಸ ಏನಿರುತ್ತೆ? ಬೆಳಗ್ಗೆ ಎದ್ದ ತಕ್ಷಣನೇ ಹೋಗಿ ಮುಖ ತೊಳ್ಕೊಂಡು 7 ಗಂಟೆಗೆ ಎದ್ದೇಳ್ತೀನಿ. 7 ಗಂಟೆಗೆ? ಒಂದೊಂದ್ಸರಿ 6 ಗಂಟೆಗೆ ಎದ್ದೇಳ್ತೀನಿ. ಶೂಟ್ ಇರುತ್ತಲ್ಲ, ಇಲ್ಲಿಂದ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು 2 ಗಂಟೆ ಆಗುತ್ತೆ. ಒಂದೊಂದ್ಸಲಿ 3 ಗಂಟೆನೂ ಆಗ್ಬಿಡುತ್ತೆ. ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಅಕಸ್ಮಾತಾಗಿ ಸ್ಲಿಪ್ ಆತರ ಕೊಟ್ರೆ, ಒಂದ್ ದಿವಸಕ್ಕೆ ಕೊಟ್ಬಿಟ್ರೆ ಆತರ ಆಗುತ್ತೆ. ಇಲ್ಲಾಂದ್ರೆ ಮಾಮೂಲಿ ಹೋಗೋದು 10 ಗಂಟೆಗೆ ಹೋಗ್ಬಿಡ್ತೀವಿ. ಬೆಳಗ್ಗೆ ಎಷ್ಟೊತ್ತಿಗೆ? 7 ಗಂಟೆಗೆ ಎದ್ದೇಳ್ತೀರಾ? 7 ಗಂಟೆಗೆ. ನಾವು ಸ್ಟುಡಿಯೋ ಬರೋ ಟೈಮಲ್ಲಿ 6 ಗಂಟೆಗೆ ಎದ್ದೇಳ್ಬೇಕು. 6 ಗಂಟೆಗೆ? ಇಲ್ಲಾಂದ್ರೆ ಮಾಮೂಲಿ 7 ಗಂಟೆಗೆ ಎದ್ದು. ಸರಿ, 6 ಗಂಟೆಗೆ ಎದ್ದಿದ್ದೀರಾ ಅನ್ಕೊಳ್ಳೋಣ. 6 ಗಂಟೆಗೆ ಎದ್ದಿದ ತಕ್ಷಣ ಏನ್ ಮಾಡ್ತೀರಾ? ಎದ್ದ ತಕ್ಷಣ ನಮ್ಮ ಯಜಮಾನರು ಬಿಸಿನೀರು ಆಮೇಲೆ 1 ಗ್ಲಾಸ್ ಕಾಫಿ ಕೊಡ್ತಾರೆ. ಅವರೇ ಬೆಡ್ ಕಾಫಿ? ಅದೃಷ್ಟ ಮಾಡೋರು ರೇಷ್ಮಾ ಆಂಟಿ ಅವರು. ಬಿಸಿನೀರು ಫಸ್ಟ್ ಬಿಸಿನೀರು ಕೊಡ್ತಾರೆ, ಆಮೇಲೆ ಕಾಫಿ ಕೊಡ್ತಾರೆ. ಆಮೇಲೆ ಬಾತ್ರೂಮ್ ಹೋಗ್ಬಿಟ್ಟು ಮುಖ ಗಿಕ್ಕ ತೊಳ್ಕೊಂಡು ಇಲ್ಲಾಂದ್ರೆ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ಬಿಟ್ಟು ಕೂತಿರ್ತೀನಿ. ಆಮೇಲೆ ನಾಷ್ಟಾಗಿ ಅವರೇ ಏನಾರು ಮಾಡ್ತಾರೆ, ಉಪ್ಪಿಟ್ಟು ಇಲ್ಲಾಂದ್ರೆ ಏನೋ ದಾಲ್ ಖಿಚಡಿ ಜಾಸ್ತಿ ಮಾಡ್ತಾರೆ. ಅದು ಮಾಡ್ಬಿಟ್ಟು ಕೊಡ್ತಾರೆ. ನಾಷ್ಟ ಮಾಡ್ಕೊಂಡು ಆಟ ಆಡ್ಕೊಂಡು ಬರ್ತಾರೆ. ಅದು ಸ್ಟುಡಿಯೋಗೆ ಬಂದ್ಬಿಡ್ತೀರಾ? ಅಲ್ಲಿ ನಾವು 8:30-9 ಗಂಟೆ ಬಿಟ್ಟರೆ ಇಲ್ಲಿ 10 ಗಂಟೆ ಬರ್ತೀವಿ. 10 ಗಂಟೆ ಬರ್ತೀರಾ? ಸರಿ, ಇಲ್ಲಿ ಬಂದಿದ ತಕ್ಷಣ ಮತ್ತೆ ಏನಾದ್ರು ಸ್ನಾಕ್ಸ್ ಅದು ತಗೊಂತೀರಾ ಅಥವಾ ಏನು?
ಇಲ್ಲಿ ಇರುತ್ತೆ ಹಾ ಬಟ್ ನಾನು ಸ್ವಲ್ಪ ರೈಸ್ ಬಿಟ್ಬಿಟ್ಟಿದೆ. ಬಿಟ್ಟೆ ಅವಾಗಲೇ ಒಂದ್ 5 ತಿಂಗಳಾಯ್ತು, 6 ತಿಂಗಳಾಗ್ಬಿಡ್ತಿದೆ. ಹಾ ಹಾ ರೈಸ್ ಬಿಟ್ಟಿದೀನಿ. ಚಪಾತಿ ಆಮೇಲೆ ಇಡ್ಲಿ ದೋಸೆ ಆತರ ಇದ್ರೆ ನಾನು ತಿಂತೀನಿ ಗ್ಯಾರಂಟಿ. ತಿಂತೀರಾ? ಇಲ್ಲಿ ಇದ್ದೇ ಇರುತ್ತೆ ಟಿಫನ್? ಇಲ್ಲಿ ಇದ್ದೇ ಇರುತ್ತೆ, ಹಾ 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 ಇಲ್ಲಿ ಇದ್ದೇ ಇರುತ್ತೆ. ನಾಷ್ಟಾ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಸ್ನಾಕ್ಸ್ ಒಂದು 5 ಗಂಟೆಗೆಲ್ಲ ಇರುತ್ತೆ. ಸೊ ಬೆಳಗ್ಗೆ ಟಿಫನ್ ಮಾಡ್ಕೊಂಡ್ ಬಂದು ಇಲ್ಲೂ ಒಂದ್ ಸ್ವಲ್ಪ ತಿಂತೀರಾ? ಸ್ವಲ್ಪ ತಿಂತೀನಿ. ತಿಂದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಸ್ಕ್ರಿಪ್ಟ್ ಅದು ಕೊಟ್ಟಿರುತ್ತಲ್ಲ, ಅದನ್ನ ನಾನು ಓದಲ್ಲ, ಅವ್ರು ಹೇಳ್ಕೊಡ್ತಾರೆ. ಈ ತರ ನಿಮ್ಗೆ ಓದಕ್ ಬರಲ್ವಾ? ಬರುತ್ತೆ, ಹೆಜ್ಜೆ ಮಾಡ್ಕೊಂಡು ಓದೋದು. ಆ ವಾರ ಆವಾಳು ಅಂತ ಓದ್ತೀನಲ್ಲ, ಅದು ಅವರೇ ಹೇಳ್ಕೊಡ್ತಾರೆ. ಅದಕ್ಕೆ ನಿಮ್ಗೆ ಅಂತ ಸಪರೇಟ್ ಆಗಿ ಒಬ್ರು ಇದ್ದಾರಾ? ಅಲ್ಲ, ನಮ್ಗೆ ಇವಾಗ ಅವ್ರ ಜೊತೆ ನಾನು ಮಾಡ್ತಾ ಇರ್ತೀನಿ. ಅನ್ನಿ ಗೊಬ್ಬರನ ಈ ತರ ಕ್ಯಾರೆಕ್ಟರ್ ಇದೆ, ಈ ತರ ಮಾಡ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ಆಕ್ಟಿಂಗ್ ಅವ್ರು ಹೇಳ್ದಂಗೆ ನೀವು ಮಾಡ್ತಾ ಇರ್ತೀರಾ. ಅದ್ ಮಾಡ್ಬಿಟ್ಟು ಆಮೇಲೆ ಎಷ್ಟೊತ್ತವರೆಗೂ ಆಗುತ್ತೋ ಅಷ್ಟೊತ್ತವರೆಗೂ ಇಲ್ಲಿ ಇರ್ತೀರಾ. ಆಮೇಲೆ ರಿಟರ್ನ್ ಮನೆಗೆ ಹೋಗ್ಬಿಡ್ತೀರಾ. ಹೌದು. ಮತ್ತೆ ಮಧ್ಯಾಹ್ನ ಊಟ ಇಲ್ಲೇನಿರುತ್ತೆ? ಊಟ ಇಲ್ಲಿ ಘೀ ರೈಸ್ ಇರುತ್ತೆ, ಅನ್ನ ಸಾಂಬಾರ್ ಇರುತ್ತೆ, ರಸಮ್ ಇರುತ್ತೆ, ಹಪ್ಳ ಇರುತ್ತೆ, ಪಲ್ಯ ಇರುತ್ತೆ, ಚಪಾತಿ. ನಾನ್ ವೆಜ್ ಅದೇ ನಮ್ ಶೋ ದಿವಸ ಮಾಡ್ತಾರೆ. ವಾರದಲ್ಲಿ ಒಂದ್ಸಲಿನಾ ಮಾಡ್ತಾರೆ. ಸೊ ಆ ಟೈಮಲ್ಲಿ ನಾನ್ ವೆಜ್, ಬಿರಿಯಾನಿನೋ, ಚಿಕನ್ ಸಾಂಬಾರು, ಮುದ್ದೆ, ಆತರ ಮಾಡ್ತಾರೆ. ನಾನ್ ವೆಜ್ಗೆ ನಾನ್ ವೆಜ್, ವೆಜ್ಗೆ ವೆಜ್, ಆತರ ಸಪ್ರೇಟ್ ಮಾಡ್ತಾರೆ. ಸಪ್ರೇಟ್ ಕೌಂಟರ್ ಮಾಡ್ಬಿಟ್ಟಿರ್ತಾರೆ. ಹೌದು, ತಿನ್ನೋರು ತಿಂತಾರೆ, ತಿನ್ನಲ್ಲ ಅಂತ ಹೇಳ್ಬಿಟ್ಟು ಇಬ್ರಿಗೂ ಮಾಡ್ತಾರೆ. ಸರಿ. ಸೊ ಒಟ್ನಲ್ಲಿ ಡೈಲಿ ಈ ತರ ಶೆಡ್ಯೂಲ್ ಇರುತ್ತೆ. ಆಮೇಲೆ ಸೀದಾ ಎಷ್ಟೊತ್ತಿಗೆ ಹೋಗ್ತೀರಾ ಮನೆಗೆ? 10 ಗಂಟೆಗೆ ಹೋಗ್ತೀರಾ? 10 ಗಂಟೆ ನಾವು ಇಲ್ಲಿಂದ ಹೊರಟ್ರೆ 11 ಗಂಟೆಗೆ ಮನೇಲಿ ಇರ್ತೀವಿ. ಇಲ್ಲಾಂದ್ರೆ ಒಂದೊಂದ್ಸಲಿ ಬೇಗ ಇಲ್ಲಿ ಸ್ಕಿಪ್ ಹೋಗ್ತೀವಲ್ಲ, ಅವತ್ತಿನ ದಿವಸ ಬೇಗ 5 ಗಂಟೆ 6 ಗಂಟೆಗೆಲ್ಲ ಹೋಗ್ಬಿಡ್ತೀವಿ. ಹೋಗ್ಬಿಟ್ಟು ಸೀದಾ ಮನ್ಕೊಂಡು ಮತ್ತೆ ನಾರ್ಮಲ್ ಅದೇ ಡೇ ನೆಕ್ಸ್ಟ್ ಡೇ ಎಲ್ಲ ಹಂಗೆ. ಓಕೆ ಓಕೆ. ಸೊ ಒಟ್ನಲ್ಲಿ ಇದೇ ಶೆಡ್ಯೂಲ್ ನಿಮ್ದು ಡೈಲಿ? ಹೌದು. ಇಲ್ಲಿಂದ ಹಿಂಗೇನೆ ಬರ್ತೀವಿ. ಇಲ್ಲಿ ಹೋಟ್ಲ್ ಇದೆ, ಅಜ್ಜಿ ಹೋಟ್ಲು, ಅಲ್ಲಿ ಇವಾಗ ಅಲ್ಲೇ ತಿಂದಿದ್ದು ನಾನು. ಹೌದಾ? ತಿಂದು ಎಲ್ಲೋ ಆಯ್ತು ಗೊತ್ತಿಲ್ಲ ನನಗೆ. ಸೊ ಡೈಲಿ ಇದೇ ಇರುತ್ತೆ ವರ್ಕ್, ಬೇರೆ ಎಲ್ಲೂ ಹೋಗಲ್ಲ? ಸಂಡೇಸ್ ಅಲ್ಲಿ ಎಂಜಾಯ್ ಮಾಡಕ್ಕೆ ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲೂ ಹೋಗಲ್ಲ? ಹೋಗ್ಬೇಕಂತ ಆಸೆ ಇರುತ್ತೆ, ಬಟ್ ಒಂದ್ಸಲಿ ಹೋಗ್ಬೇಕು ಅನ್ಸುತ್ತೆ. ಹೋದ್ರೆ ಇಲ್ಲೇ ನಮ್ ದೇವಸ್ಥಾನ ಹೋಗ್ತೀವಿ, ದರ್ಗಾ ಇರುತ್ತಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀವಿ. ಆತರ ಅಲ್ಲೆಲ್ಲ ನಿಮ್ಗೆ ಏನಾದ್ರು ಫ್ಯಾನ್ಸ್ ಗೀನ್ಸ್ ಎಲ್ಲ ಬಂದು ಫೋಟೋ ಗಿಟ್ಟ ತಗೊಳ್ಳೋದು? ತುಂಬಾ ಜನ. ಅಯ್ಯೋ ತುಂಬಾ ಜನ. ನಮ್ ಸಬ್ಸ್ಕ್ರೈಬರ್ ಕೂಡ ನೀವು ಕೂಡ ಆಶಿಸಿ ನಮ್ ರೇಷ್ಮಾ ಆಂಟಿ ಅವ್ರು ಇನ್ನೂ ದೊಡ್ಡ ಸ್ಥಾನಕ್ಕೆ ಬೆಳಿಲಿ. ಅವರು ಬೆಳೆದ್ರೆ ನಮ್ಮಂತವ್ರನ್ನು ಬೆಳೆಸ್ತಾರೆ. ಹೌದು. ಅಂದ್ರೆ ಮೇಡಮ್ ಇವರು ಒಂದ್ ಮೊಬೈಲ್ ಇಟ್ಟವ್ರೆ, ಬಟ್ ಅದು ಮೊಬೈಲ್ ತರ ಕಾಣ್ತಾ ಇಲ್ಲ. ಎಲ್ಲ ಸ್ಕ್ರೀನ್ ಎಲ್ಲ LG ಅಂತಾನೆ ಬ್ಲಾಕ್ ತೋರಿಸ್ತಿದೆ. ನನ್ಗೆ ಡೌಟ್ ಮೊಬೈಲ್ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಇವ್ರು ಯಾವಾಗ ನಮ್ ಫ್ಯಾಕ್ಟ್ರಿಲಿ ಕೈ ಮುರಿದೋಯ್ತು ಅಂದ್ರು, ನಿಜವಾಗ್ಲೂ ನಾನು ಸೀರಿಯಸ್ ಹೋಗಿ ತುಂಬಾ ಭಯ ಪಟ್ಬಿಟ್ಟೆ ನಾನು. ಏನ್ ಈ ತರನು ಇರ್ತಾರ? ಯಾವ ಏನೇ ಗ್ಯಾಪ್ನ ಬಂತು ಅಂದ್ರೆ, ಮೊನ್ನೆ ಯಶೋರ್ಗೆ ಇದಾಕಿದ್ರಲ್ಲ ಆತರ ನನ್ಗೆ ಏನೇನೋ ಗ್ಯಾಪ್ನ ಬಂದ್ಬಿಡ್ತು. ನನಗೆ 1 ಸೆಕೆಂಡ್ಗೆ ಈ ತರ 1 ಸೆಕೆಂಡ್ಗೆ ನನಗೆ ಅದ್ರೋಗ್ಬಿಟ್ಟೆ ನಾನು. ಅದ್ರೋಗ್ಬಿಟ್ಟು ಅಂದ್ರೆ ಒಂಥರ ಮೈಯಲ್ಲೆಲ್ಲ ಸೆಕೆಂಡ್ ನೀರು ಬರ್ತಲ್ಲ, ಆ ಥರ ಬಂದ್ಬಿಡ್ತು. BP ಲೋ ಹೋಗ್ಬಿಡ್ತು, ನನಗೆ ಕೈಕಾಲೆಲ್ಲ ತಣ್ಣಗಾಗ್ಬಿಡ್ತು. ಯಾರಾದರೂ ಇದ್ರೆ ನಾನು ಕಾಪಾಡಿ ಅಂತ ಗ್ಲಾಸೆಲ್ಲ ಹೊಳ್ಕೊಂಡೆ. ಅಷ್ಟು ಫ್ರಾಂಕ್ ಮಾಡಿದ್ರು. ಬಟ್ ಇವಾಗ ಇಷ್ಟ ಆಯಿತು. ಎಲ್ಲ ಜನ ನಕ್ಕಿ ಹುಣ್ಣಾಗೋ ಅಷ್ಟರಲ್ಲಿ ನಕ್ಕಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗಂತೂ ತುಂಬ ನಗು ಬರ್ತಿದೆ, ಇವಾಗಲೂ ಕೂತ್ಕೊಂಡು ನಗು ಬರ್ತಿದೆ. ನಾನು ಇನ್ನೂ 2 ದಿವಸ 1 ವಾರ ಮರೆಯಲ್ಲ, ಇದು ಸೀನ್ ಮರೆಯಲ್ಲ ನಿಜವಾಗ್ಲೂ. ಇದನ್ನ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಜಾಸ್ತಿ ಬೆಳೀಲಿ ಇವರು ಅಂತ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈಗ ನೀವು ರೀಲ್ಸ್ ಮಾಡ್ತಾ ಇದ್ದೀರಾ, TV ಶೋ ಮಾಡ್ತಾ ಇದ್ದೀರಾ, ರೇಷ್ಮಾ ಆಂಟಿ ಹತ್ರ ಕೋಟಿ ದುಡ್ಡಿದೆ, ಸಕ್ಕತ್ತಾಗಿ ದುಡಿತಾ ಇದ್ದಾರೆ ಅಂತ ಅವ್ರ ಮನಸ್ಸಲ್ಲಿ ಇರುತ್ತೆ. ಸೊ ಅಂತವ್ರು ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂಥವ್ರು ಅನ್ಕೊಳ್ಳೋದೇ ಇಲ್ಲ. ಯಾಕೆ ಅಂದ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಾನು 5 ದಿವಸ ಇದ್ದೆ ಅಡ್ಮಿಟ್ ಆಗಿ. ಆ ವಿಡಿಯೋದಲ್ಲಿ ಎಲ್ಲ ಹೊಡೆದೋಗ್ಬಿಟ್ಟಿರುತ್ತೆ. ಅದು ಯೂಟ್ಯೂಬ್ಗೂ ಹಾಕಿದ್ದೀನಿ, ಇನ್ಸ್ಟಾಗ್ರಾಮ್ನೂ ಹಾಕಿದ್ದೀನಿ. ಅದು ನೋಡಿರ್ತಾರಲ್ಲ, ನಮ್ಮ ರೇಷ್ಮಾ ಆಂಟಿ ಇರ್ತಿದ್ರೆ ಯಾವ್ದೋ ದೊಡ್ಡ ಒಂದು ಮಣಿಪಾಲ ಆಸ್ಪತ್ರೆಗೆ ಹೋಗ್ಬಿಡ್ತಾ ಇದ್ರೇನೋ, ಇಲ್ಲಿಗೆ ಯಾಕೆ ವಿಕ್ಟೋರಿಯಾ ಬರ್ತಿದ್ರಿ ಅಂತ ಹೇಳ್ಬಿಟ್ಟು ಅನ್ಕೋತಾರೆ. ಸೊ ಅಲ್ಲೇ ಕ್ಲಿಯರ್ ನಿಮ್ಮ ಹತ್ರ ಏನು ಇಲ್ಲ ಅಂತ, ನೀವು ಸಾಧಾರಣ ಜನ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ನಿಜ. ಸೊ ಕೊನೆಯದಾಗಿ ಇವಾಗ ಮುಗಿಸೋ ಟೈಮ್ ಆಯ್ತು, ಯಾಕಂದ್ರೆ ಮೇಡಮ್ ಅವ್ರ ಪಾಪ ಕಾಲ್ಸ್ ಬರ್ತಾನೆ ಇದೆ, ಸ್ಟುಡಿಯೋಗೆ ಹೋಗ್ಬೇಕು ಅವರು. ಸೊ ಇವಾಗಲೇ ಅವ್ರ ಟೈಮ್ ಆಗೋಗ್ಬಿಟ್ಟಿದೆ. ಸೊ ಹಂಗಾಗಿ ಈ ವಿಡಿಯೋ ಯಾರೆಲ್ಲ ವೀಕ್ಷಿಸಿದಿರೋ ನೀವೆಲ್ಲ ದಯವಿಟ್ಟು ನಮ್ಮ ರೇಷ್ಮಾ ಆಂಟಿ ಅವ್ರ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲರೂ ಫಾಲೋ ಮಾಡಿ, ಒಳ್ಳೆ ಕಮೆಂಟ್ಸ್ ಹಾಕಿ, ಒಳ್ಳೆ ಲೈಕ್ಸ್ ಕೊಡಿ, ಮತ್ತೆ ಇವ್ರು ಇನ್ನೂ ಹೆಚ್ಚಾಗಿ ಬೆಳೆಸಿ ಅಂತ ನಾವು ಆಶಿಸೋಣ. ಅದೇ ತರ ಇವ್ರು ಏನೇನು ಆಸೆ ಪಟ್ಟಿದಾರೋ, ರವಿ ಸರ್ ಜೊತೆ ಫಿಲಮ್ ಮಾಡಬೇಕು, ಮತ್ತೆ ಇನ್ನು ಏನೆಲ್ಲ ಬೇರೆ ಶೋಗಳೆಲ್ಲ ಬರ್ಬೇಕಂತಿದ್ಯಾರೋ ಅದೆಲ್ಲ ಶೋಗಳು ಬರಲಿ. ಸೊ ಅದೇ ತರ ಇನ್ನು ಎತ್ತರಕ್ಕೆ ನೀವು ಬೆಳೀರಿ ಮೇಡಮ್, ನಾವು ಆಶಿಸ್ತೀವಿ. ಸೊ ಕೊನೆಯದಾಗಿ ಮೇಡಮ್ ಅವ್ರಿಗೆ ಎಲ್ಲರೂ ಟಾಟಾ ಬಾಯ್ ಮಾಡ್ಬಿಡಿ. ಅವರು ನಿಮ್ಗೆ ಇವಾಗ ಮಾಡ್ತಾರೆ. ಬಾಯ್ ಎಲ್ಲರ ಕನ್ನಡ ಜನತೆಗೂ ನಮಸ್ಕಾರ. ನಾನು ಮಾತಾಡಿದ್ದೇನೋ ತಪ್ಪಿದ್ರೆ ನಂಗೆ ಕ್ಷಮಿಸಿ. ಆಮೇಲೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇವ್ರಿಗೆ ಒಳ್ಳೆ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಥರ ಇವ್ರಿಗೂ ಮಾಡಿ. ಥ್ಯಾಂಕ್ ಯು. ನಮ್ಮ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ನಿಮಗೆ. ಓ, ಈ ಥರ ಕೊಟ್ರ? ಥ್ಯಾಂಕ್ ಯು ಸೋ ಮಚ್. ಸರಿ ಮೇಡಮ್, ಓಕೆ. ಹಲೋ, ಡೋರ್ ತೆಗೀರಿ ಬರುತ್ತೆ. ಹಾಂ ಬೋಲ್.
ಯಾಂಚಿ ಪ್ರಾಂಕರ್ನೇ ಆಗಿಂಗಿ ಮಂಜೂರು ಲಾದಲ್ಲ ಏನೋ ಅವರ बोल